ಡಿಮ್ಯಾಂಡ್ ತರ ಮಾಡಿದ್ರೆ ನಾನು 15,000 ಇಂದ 25,000 ಸೇಲ್ ಮಾಡ್ಕೋಬಹುದು. 80 ಮೊಟ್ಟೆ ಹಿಡಿತಕ್ಕಂಥ ಕೆಪಾಸಿಟಿ ಇಂಕ್ಯುಬೇಟರ್. ಇಲ್ಲಿ ಬಂದಿರೋ ಮೊಟ್ಟೆಗಳು ತಗೋಬರೋದು, ಡೇಟ್ ಹಾಕೋದು, ಇದ್ರಲ್ಲಿ ಜೋಡಿಸೋದು ಇಲ್ಲ, ಇವೆಲ್ಲ ಮರಿಗಳೆಲ್ಲ ಒಡ್ಕೊಂಡು ಬಂದಿದಾವೆ ಸರ್. ಮರಿಗಳು ಇವಾಗ ತಾನೇ ಫ್ರೆಶ್ ಆಗಿ ಬಂದಿದೆ. ಈ ಮರಿ ಹುಂಜ ಇದ್ದು ಹೆಣ್ಣು ಕೋಳಿ ಇದ್ದು ಕ್ರಾಸಿಂಗ್ ಆಗ್ತಕ್ಕಂಥ ಯಾವುದೇ ಮೊಟ್ಟೆ ಆಗ್ಲಿ ತಗೊಂಡ್ಬಂದು ಇಂಕ್ಯುಬೇಟರ್ ಅಲ್ಲಿ ಜೋಡಿಸಿದ್ರೆ 19 ದಿನ ಮಧ್ಯಾಹ್ನವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಮರಿ ಬರ್ಲಿಕ್ಕೆ. ಬಂದಿರೋ ಮರಿಗಳನ್ನ ಈ ತರ ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಡ್ತೀವಿ. ಕೋಳಿ ಮೊಟ್ಟೆಯಿಂದ ಮರಿ ಮಾಡಿಸ್ತಕ್ಕಂಥ ಮಿಷಿನ್ ಅನ್ನ ಇಂಕ್ಯುಬೇಟರ್ ಅಂತಾರೆ. ಇಂಕ್ಯುಬೇಟರ್ ಅಲ್ಲಿ ನಾವು ಏನು ಮೊಟ್ಟೆ ಇಡ್ತೀವೋ ಅದ್ರ ಮರಿನೇ ಬರುತ್ತೆ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆದ್ರೆ ಏನೇನಿರುತ್ತೋ ಅದೇ ಬರುತ್ತೆ. ಬೇಸಿಕ್ ಆಗಿ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಸಿಗುತ್ತೆ ಸರ್. 7,500 ಇದೆ ಸರ್. 1 ವರ್ಷ ವ್ಯಾರಂಟಿ ಕೊಡ್ತೇವೆ. 160 ಮೊಟ್ಟೆ ಹಿಡಿತಕ್ಕಂಥ ಮಿಷಿನ್ ಬರುತ್ತೆ ಸರ್. ಅದ್ರ ಬೆಲೆ ನಿಮಗೆ 10,500 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ. ಇದರಲ್ಲಿ ಮೇಲೆಗಡೆ ಮೇವು ಹಾಕ್ತಿವಿ ಸರ್. ತುಳಿಯೋದು ಅದೆಲ್ಲ ಆಗಲ್ಲ. ಹೊರಗಡೆಯಿಂದ ನಿಂತ್ಕೋಬೇಕು, ಇಲ್ಲಿ ಬಂದು ಫೀಡ್ ತಗೋಬೇಕು. ಹೊರಗಡೆಯಿಂದ ಕುಡಿಯೋದ್ರಿಂದ ಒಳಗಡೆ ಗಲೀಜು ಹತ್ತೋ ಚಾನ್ಸಸ್ ಇರೋದಿಲ್ಲ. ಮರಿಗಳಿಗೆ ರೋಗ ಬರೋ ಚಾನ್ಸಸ್ ಇರಲ್ಲ. ಸಾಯೋ ಚಾನ್ಸಸ್ ಅಸಲೇ ಇರೋದಿಲ್ಲ ಸರ್. 2 ಸೇರಿ 300 ರೂಪಾಯಿಗೆ ಕೊಡ್ತಾ ಇದೀವಿ ಸರ್. ಮೇವು ನೀರು ಈ ತರ ಇಟ್ಬಿಟ್ರೆ ಅಲ್ಲಿ ಬರ್ತವೆ, ನೀರು ಕುಡಿತವೆ, ಮೇವು ತಗೊಂತವೆ. 2 to 3 ಡೇಸ್ ಅದಕ್ಕೆ ನೋಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್ ಇದು. ಇಂಕ್ಯುಬೇಟರ್ಸ್ ಎಲ್ಲ ಇಲ್ಲಿ ತಯಾರಿ ಮಾಡ್ತಾ ಇರ್ತೀವಿ. ಹೈ ಕ್ವಾಲಿಟಿ ಇರ್ತಕ್ಕಂಥ ಟೀ ಕುಡ್ ನಾವು ತರಿಸ್ತೀವಿ. ಇದು ಬಂದ್ಬಿಟ್ಟು ಟೀ ಕುಡ್ ಇಂದ ರೆಡಿ ಮಾಡಿರ್ತಕ್ಕಂಥ ಫ್ರೇಮ್ಸ್ ಬಂದ್ಬಿಟ್ಟು ಮೋಟರ್ ಅಲ್ಲಿ ಇದು ಆಟೋಮೆಟಿಕಲಿ ಇದು ಟರ್ನಿಂಗ್ ಆಗುತ್ತೆ ಸರ್. ಈ ತರ ತಿರ್ಸ್ಕೊಳ್ತಾ ಇರುತ್ತೆ. ಫುಲ್ ಹಿಡ್ಕೊಂಡು ಹೊಡೆಯೋಣ ಸರ್. ಹೊಡೆದ್ರೇನು ನಿಮ್ಗೆ ಏನೂ ಆಗಲ್ಲ. ಕಂಡೀಷನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸರ್. ಏನು ಆಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಸ್ಟ್ರಾಂಗ್ ಆಗಿ ಹೊಡೆದ್ರೂ ಏನಾಗಲ್ಲ ನೋಡಿ. ಕಂಪ್ಲೀಟ್ ಹತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಮುರಿಯಲ್ಲ. 1-2 ಪೀಸ್ ಅಲ್ಲ, 1000 ಪೀಸ್ ತರಿಸಿ ನೀಟಾಗಿ ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ ತರಿಸ್ತೀವಿ. ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಕ್ವಾಲಿಟಿ ಇರ್ತಕ್ಕಂಥ ಇಂಕ್ಯುಬೇಟರ್ಸ್ ಕೊಡೋದಕ್ಕೆ ಹೋಗ್ತಾ ಇದೀವಿ ಸರ್. ಬಂದಿರೋ ಮೊಟ್ಟೆಗಳು ತಗೊಂಡ್ಬರ್ತೀವಿ, ಇಂಕ್ಯುಬೇಟರ್ ಇಡ್ತೀವಿ, ಮರಿಗಳು ಮಾಡಿಸ್ಕೊಂತಾ ಇರ್ತೀವಿ. ಆಟೋಮೆಟಿಕಲಿ ಮರಿಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ನಾವು ಬೇಕಾದ್ರೆ ದೊಡ್ಡದು ಮಾಡ್ಕೊಂತೀವಿ ಸರ್. ಇಲ್ಲ ಅಂದ್ರೆ ಮರಿಗಳಲ್ಲೇ ಸೇಲ್ ಮಾಡಿಬಿಡ್ತೀವಿ. ಇಲ್ಲಿ ತಗೊಂಡ್ಬಂದು ಬಿಡ್ತೀವಿ. 1 ತಿಂಗಳಾಗಿರೋ ಮರಿಗಳು 2 ತಿಂಗಳು 2.5 ತಿಂಗಳು ಆ ಥರ ಇದಾವೆ ಮರಿಗಳಿಗೆ. ಮತ್ತೆ ದೊಡ್ಡದಾದ್ಮೇಲೆ ಆ ಕಡೆ ಬಿಟ್ಬಿಡ್ತೀವಿ. ಪ್ಯೂರ್ ನಾಟಿ ಕೋಳಿ ಮಾಡಿ ಸರ್. ಅದಕ್ಕೆ ಅನ್ಲಿಮಿಟೆಡ್ ಡಿಮ್ಯಾಂಡ್ ಇದೆ. ಸೇಲ್ ಮಾಡೋ ಟೈಮಲ್ಲಿ ನೀವು ಯಾರನ್ನೂ ಕೇಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕ್ರಾಸ್ ಕೋಳಿ ಇದರ ಮಾರ್ಕೆಟ್ ಬೆಲೆ ಬಂದು ನಮಗೆ 180 ರಿಂದ 250 ರೂಪಾಯಿ ಆಗುತ್ತೆ. ಅದ್ರ ಮೇಲೆ ಹೋಗೋದಿಲ್ಲ. ಪಂದ್ಯದ ತಳಿ ಸರ್ ಇಂಥ ಕೋಳಿಗಳು. ಈ ಕೋಳಿಗಳು ಸಾಕೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಬಾಡಿ ವೇಟ್ ಮಿನಿಮಮ್ ಇಲ್ಲಿರೋ ಕೋಳಿ 5 kg ಪ್ಲಸ್ ಇರುತ್ತೆ ಸರ್. ಹೆಣ್ಣು ಕೋಳಿ ನೀವು ನೋಡ್ತಾ ಇರ್ಬೋದು 3 kg ಪ್ಲಸ್ ಇರುತ್ತೆ ಸರ್. ವೆಯ್ಟ್ ಲೆಕ್ಕ ನೋಡ್ಕೊಂಡ್ರೆ 350 ರೂಪಾಯಿ ಅನ್ಕೊಂಡ್ರೆ ಸುಮಾರು ದುಡ್ಡು ಬರುತ್ತೆ. 350 ಯಾರು ಮಾಡ್ತಾ ಇಲ್ಲ. 450-500 ರೂಪಾಯಿ ಮಾರ್ಕೊಂತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಪಂದ್ಯದ ತಳಿ ಸರ್. ಇದಕ್ಕೆ ಸ್ಪೆಷಲ್ ರೇಟ್ಗಳು ಇರುತ್ತೆ. ಯಾಕೆಂದ್ರೆ ನೋಡಿ ಇದೆಲ್ಲ ಸಿಂಪಲ್ ಆಗಿ ಹೇಳ್ತೀನಿ. ಕಮ್ಮಿ ನನಗೆ ಬೇಡ ಅಂತ ನಾನು ಮಾರ್ಬಿಟ್ರೇನು 5 ರಿಂದ 6 ಸಾವಿರ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಡಿಮ್ಯಾಂಡ್ ತರ ಮಾಡಿದ್ರೆ ನಾನು 15,000 ಇಂದ 25,000 ಸೇಲ್ ಮಾಡ್ಕೋಬಹುದು. ಮಾಡಿದ್ರೆ ಪಂದ್ಯ ತಳಿ ಮಾಡಬೇಕು, ಇಲ್ಲಾಂದ್ರೆ ಪ್ಯೂರ್ ನಾಟಿ ಮಾಡ್ಬೇಕು ಸರ್. ಇವೆರಡಕ್ಕೂ ಅನ್ಲಿಮಿಟೆಡ್ ಡಿಮ್ಯಾಂಡ್ ಇದೆ. ನೈಲಾನ್ ಮೆಷಿನ್ ಹಾಕಿ ಹತ್ರ 3 ವರ್ಷ 4 ವರ್ಷ ಆಗ್ತಾ ಇದೆ. ಇದು 10 ಅಡಿ ಹೈಟ್ ಬರುತ್ತೆ ಸರ್. 165 ಅಡಿ ಲೆಂತ್ ಬರುತ್ತೆ. ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ಸರ್ ಸುಮಾರು ಒಂದು 5 ವರ್ಷ ಪ್ಲಸ್ ಆಗಿಬಿಟ್ಟಿದೆ. ಇವಾಗ ಕೂಡ ಅದೇ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಡೈರೆಕ್ಟ್ ಇದೆ ಸರ್ ಬಿಸಿಲಿಗೆ. ಇದು ಕ್ವಾಲಿಟಿ ನೋಡ್ಕೊಳ್ಳೋದಾದ್ರೆ ಹಾಕೊಂಡು ಎಲೆನ ಕೀಳೋಣ ಬಾ ಅಂದ್ರೆ ಬರೋದಿಲ್ಲ. ಎಲ್ಲರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್. ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮ ಅಡ್ರೆಸ್ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಅಂತ ವಿಲೇಜ್ ಸರ್. ನಮ್ಮ ಅಡ್ರೆಸ್ ಬೆಂಗಳೂರಿಂದ 100 ಕಿಲೋಮೀಟರ್ ಆಗುತ್ತೆ. ಅಲ್ಲಿದ್ದೀವಿ ನಾವು ಇಲ್ಲಿ ಕೋಳಿ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ ಸರ್. ಕೋಳಿ ಫಾರ್ಮಿಂಗ್ ಮಾಡೋದ್ರ ಜೊತೆಗೆ ಇಂಕ್ಯುಬೇಟರ್ ತಯಾರಿ ಮಾಡೋದಾಗಿರ್ಬೋದು, ಯಾರಿಗಾದ್ರೂ ಬೇಕಾಗಿರೋರಿಗೆ ಇಂಕ್ಯುಬೇಟರ್ ಕೊಡೋದಾಗಿರ್ಬೋದು, ಇಂಥ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ಇಂಕ್ಯುಬೇಟರ್ ಅನ್ನೋದು ಏನಕ್ಕೆ ಅವಶ್ಯಕತೆ ಇದೆ ಅಂದರೆ, ಇಂಕ್ಯುಬೇಟರ್ ಅಂದರೆ ಜಸ್ಟ್ ಸಿಂಪಲ್ ಸರ್. ಕೋಳಿ ಮೊಟ್ಟೆಯಿಂದ ಮರಿ ಮಾಡಿಸ್ತಕ್ಕಂಥ ಮಿಷಿನನ್ನು ಇಂಕ್ಯುಬೇಟರ್ ಅಂತಾರೆ. ಕೋಳಿಗಳ ಕೆಳಗಡೆ ಕಾವುಗಾದ್ರೂ ಹಾಕಾದ್ರೂ ಮರಿ ಮಾಡಿಸ್ಬೋದು, ಇಲ್ಲ ಇಂಕ್ಯುಬೇಟರ್ ಇಟ್ಟಾದ್ರೂ ಮರಿ ಮಾಡಿಸ್ಬೋದು. ಆ ಥರ ಇರೋದು ಸರ್. ಇಂಕ್ಯುಬೇಟರ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋ ವಿಷಯಕ್ಕೆ ಬಂದರೆ, ನಾವು ಕೋಳಿಗಳ ಹತ್ರ ಕಾವುಗೆ ಹಾಕಿದಾಗ ಕೋಳಿಗಳನ್ನ ಅವು ಕೆಲವೊಂದು ಕೋಳಿಗಳು ಕಾವು ಕುತ್ಕೊಳ್ಳೋದಕ್ಕೆ ಬರುತ್ತೆ, ಕೆಲವೊಂದು ಬರೋದಿಲ್ಲ. ಒಂದೇ ಸಾರಿ ಕೆಲವೊಂದು ಕೋಳಿಗಳು ಹೆಚ್ಚಿನ ಮೊಟ್ಟೆಗಳು ಇಡ್ತಾ ಇರುತ್ತೆ, ಕಾವಿಗೆ ಕುತ್ಕೊಳ್ಳೋದಿಲ್ಲ. ಅಂಥ ಟೈಮಲ್ಲಿ ಹಳೆ ಮೊಟ್ಟೆಗಳೆಲ್ಲ ನಮಗೆಲ್ಲ ವೇಸ್ಟ್ ಆಗ್ತವೆ. ನೆಕ್ಸ್ಟ್ ಬಂದು ಕೋಳಿ ಮೊಟ್ಟೆಗಳು ಏನಾಗಿದ್ರೆ ಇರ್ತಾವೋ ಕೋಳಿ ಕೆಳಗಡೆ ಹಾಕಿರೋ ಕಾವಿಗೆ ಬೇರೆ ಇನ್ನೊಂದು ಕೋಳಿ ಬಂದು ಅದರಲ್ಲಿ ಮೊಟ್ಟೆ ಇಟ್ಟು ಡಿಫ್ರೆಂಟ್ ಡೇಟ್ಸ್ ಆಗಿಬಿಟ್ಟು ಅದು ಸರಿಯಾಗಿ ಹ್ಯಾಚಿಂಗ್ ಬರೋದಿಲ್ಲ. ಕೋಳಿ ಕೆಳಗಡೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಕೋಳಿ ತನ್ನ ಕೆಳಗಡೆ ರೆಕ್ಕೆ ಕೆಳಗಡೆ ಹಾಕ್ಕೊಳ್ಳೋಕೆ ಆಗೋಂಥ ಮೊಟ್ಟೆಗಳು ಒಂದು 12 ರಿಂದ 15 ಮ್ಯಾಕ್ಸಿಮಮ್ ಮೊಟ್ಟೆಗಳು ಹಾಕ್ಬೋದು ಸರ್. ಅಷ್ಟೇ. ಅದರ ದೇಹದ ನಿರ್ಮಾಣದ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅಷ್ಟು ಮೇಲೆ ಇದೆ ನಮ್ಮ ಹತ್ರ ಮೊಟ್ಟೆಗಳು. ಕೆಲವೊಂದು ಕೋಳಿಗಳು ಮೊಟ್ಟೆಗಳು ಇಡ್ತಾ ಇರುತ್ತೆ, ಇನ್ಯಾವುದೋ ಕೆಲವೊಂದು ಕಾವಿಗೆ ಬಂದಿರುತ್ತೆ. ಕಾವಿಗೆ ಬಂದಿರೋಷ್ಟು ಕೋಳಿಗಳು ಆ ಕೋಳಿಗಳು ಎರಡು ಮ್ಯಾನೇಜ್ ಆಗಲ್ಲ ಸರ್ ಒಂದೇ ಟೈಮ್ಗೆ ಕಾವಿಗೆ ಹಾಕಲಿಕ್ಕೆ. ಅವಾಗ ಕೂಡ ಜಾಸ್ತಿ ಇಶ್ಯೂಸ್ ಅನ್ನೋದು ಫೇಸ್ ಮಾಡಬೇಕಾಗುತ್ತೆ. ಮೊಟ್ಟೆಗೆ ಬಂದು ಲೈಫ್ ಬಂದು ಒಂದು 10-12 ದಿನ ಒಳಗಡೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ಸೂಕ್ತವಾಗಿ ಚೆನ್ನಾಗಿ ಮರಿಗಳಾಗೋ ಚಾನ್ಸಸ್ ಇರುತ್ತೆ. ನಾವು 15 ದಿನ 20 ದಿನ 25 ದಿನ ಬಿಟ್ಬಿಟ್ಟು ಇಂಕ್ಯುಬೇಟರ್ ನಾವು ಮೊಟ್ಟೆಗಳು ಇಡ್ತೀವಿ ಅಂದರೆ ಆ ಮೊಟ್ಟೆಗಳು ಮ್ಯಾಕ್ಸಿಮಮ್ ಕಂಡೀಷನ್ಸಲ್ಲಿ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇದು ಇಂಕ್ಯುಬೇಟರ್ ಅಂತ. ಇಂಕ್ಯುಬೇಟರಲ್ಲಿ ಮೊಟ್ಟೆಗಳು ಯಾವ ಥರ ಅಂದರೆ ಸರ್, ಕೋಳಿಗಳು ಮೊಟ್ಟೆನಲ್ಲಿ ಫಾರ್ಮಲ್ಲಿ ನಮ್ಮ ಹತ್ರ ಮೊಟ್ಟೆಗಳು ಇಡ್ತು ಅನ್ಕೊಳ್ಳಿ, ಅವು ಜಸ್ಟ್ ತಗೊಂಬಂದು ಡೈರೆಕ್ಟಾಗಿ ಇಂಕ್ಯುಬೇಟರಲ್ಲಿ ಜೋಡಿಸಿದ್ರೆ ತನ್ನಷ್ಟೇ ತಾನಾಗೆ ಮರಿಗಳು ಮಾಡ್ಕೊಳ್ತಾ ಇರುತ್ತೆ. ಫುಲ್ಲಿ ಆಟೋಮೆಟಿಕ್ ಇರುತ್ತೆ ಸರ್ ಇದು ಇಂಕ್ಯುಬೇಟರ್ ಬಂದು.
ಇಂಕ್ಯುಬೇಟರ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ಇಂಕ್ಯುಬೇಟರ್ ನಾವು ಯಾವ ಥರ ಮಾಡ್ತಾ ಇದ್ದೀವಿ ತಯಾರಿ, ನಾವು ಫಾರ್ಮ್ ಯಾವ ಥರ ಇದೆ, ನಮ್ಮ ಆಫೀಸ್ ಯಾವ ಥರ ಇದೆ ಅಂತೆಲ್ಲ ನಿಮಗೆಲ್ಲ ಡೆಪ್ತಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ ಸರ್ ಇದರಲ್ಲಿ. ಬನ್ನಿ ಸರ್, ಈಗ ಇದು ನಮ್ಮ ಇಂಕ್ಯುಬೇಟರ್ಸ್ ಆಲ್ರೆಡಿ ರನ್ನಿಂಗ್ ಇರ್ತಕ್ಕಂಥ ಇಂಕ್ಯುಬೇಟರ್ಸ್. ಇದರಲ್ಲಿ ನಮಗೆ ನಮ್ಮ ಫಾರ್ಮಲ್ಲಿ ಏನು ಸಿಗ್ತಾವೋ ಮೊಟ್ಟೆಗಳು ಅವು ತೊಗೊಂಬಂದು ಡೈರೆಕ್ಟಾಗಿ ಇಂಕ್ಯುಬೇಟರಲ್ಲಿ ಜೋಡಿಸ್ತಾ ಇರ್ತೀವಿ ಸರ್. ಈ ಥರ ಡೈಲಿ ಬಂದಿರೋ ಮೊಟ್ಟೆಗಳು ತೊಗೊಬರೋದು, ಡೇಟ್ ಹಾಕೋದು, ಇದರಲ್ಲಿ ಜೋಡಿಸೋದು ಇದೇ ಕೆಲಸ ಆಗಿರುತ್ತೆ. ಇದು ಬಂದು 80 ಮೊಟ್ಟೆ ಹಿಡಿತಕ್ಕಂಥ ಕೆಪಾಸಿಟಿ ಇಂಕ್ಯುಬೇಟರ್ ಸರ್. ನೋಡಿ, ಜಸ್ಟ್ ಇಲ್ಲೊಂದು 2 ಮೀಟರ್ಸ್ ಇರುತ್ತೆ, ಇಲ್ಲೊಂದು 3 ಪ್ಲಗ್ಸ್ ಇರುತ್ತೆ. ಎಲ್ಲ ಕರೆಂಟ್ಗೆ ಆಗಿಬಿಟ್ರೆ ಮಿಷಿನ್ ಆನ್ ಆಗಿಬಿಡುತ್ತೆ. ಒಳ್ಳೆ ಚೆನ್ನಾಗಿರೋ ಪ್ಲೇಸಲ್ಲಿ ಇಟ್ಕೊಂಡ್ಬಿಟ್ರೆ ಅದು ತನ್ನಿಂದ ತನ್ನ ಕೆಲಸ ಅದು ಮಾಡ್ಕೊಳ್ತಾ ಇರುತ್ತೆ ಸರ್. ಇದನ್ನು ನೋಡೋದಾದರೆ ನಾವು ಆಲ್ರೆಡಿ ಸರ್ ನಮ್ಮ ಇಂಕ್ಯುಬೇಟರಲ್ಲಿ ಮರಿಗಳು ಬಂದಿದ್ದಾವೆ ನೋಡಿ. ಇವೆಲ್ಲ ಮರಿಗಳೆಲ್ಲ ಒಡ್ಕೊಂಡು ಬಂದಿದ್ದಾವೆ ಸರ್. ಮರಿಗಳು ಒಂದೊಂದೇ ನೋಡಿ, ಇವಾಗ ತಾನೇ ಫ್ರೆಶ್ ಆಗಿ ಬಂದಿದೆ ಈ ಮರಿ. ಇನ್ನು ಹಿಂದೆ ಕಡೆ ಇರೋ ಇದು ಕೂಡ ಉದುರಿಲ್ಲ, ಅಷ್ಟು ಇನ್ನೂ ಎಳೆದಾಗಿ. ಈ ಥರ ಟೈಮ್ ಟು ಟೈಮ್ ಮರಿಗಳು ಬರ್ತಾ ಇರುತ್ತೆ ಸರ್. ಈ ಮರಿಗಳನ್ನೆಲ್ಲ ನಾವು ತೆಗೆದು ಬ್ರೂಡಿಂಗ್ ಸೆಟಪಲ್ಲಿ ಹಾಕ್ಕೊಂಡು ಬೆಳೆಸೋ ಒಂದು ವ್ಯವಸ್ಥೆ ಒಂದು ಇರುತ್ತೆ ಸರ್. ನೋಡ್ಬೋದು ಸರ್, ಇದು ಮರಿಗಳು ನಾವು ಇಂಕ್ಯುಬೇಟರಲ್ಲಿ ಮೊಟ್ಟೆ ಇಟ್ಟ ಮೇಲೆ ಒಂದು 19 ದಿನ ಮಧ್ಯಾಹ್ನವಾಗಲಿಂದ ಸ್ಟಾರ್ಟ್ ಆಗುತ್ತೆ ಮರಿ ಬರಲಿಕ್ಕೆ. 20-21ನೇ ದಿನ ಎಲ್ಲ ಕಂಪ್ಲೀಟಾಗಿ ಬರುತ್ತೆ ಸರ್. ಬಂದಿರೋ ಮರಿಗಳನ್ನ ನೋಡಿ, ಇದು ಬ್ರೂಡಿಂಗ್ ಸೆಟಪ್ ಅಂತಾರೆ. ಇದರಲ್ಲಿ ಏನಿಲ್ಲ ಸರ್, ಒಂದು ಕಟನ್ ಬಾಕ್ಸ್ ಅಂತ ತೊಗೊಂಡಿದ್ದೀವಿ, ಒಂದು ಪ್ಲಾಸ್ಟಿಕ್ ಚೀಲ ಹಾಕೊಂಡಿದ್ದೀವಿ ಸರ್ ತಳಭಾಗದಲ್ಲಿ, ಒಂದು 100 ವಾಟ್ಸ್ ಬಲ್ಪ್ ಹಾಕೊಂಡಿದ್ದೀವಿ, ಒಂದು ಬ್ರಾಯ್ಲರ್ ಸ್ಟಾರ್ಟರ್ ಫೀಡ್ ಅಂತ ಫೀಡರಲ್ಲಿ ಇಟ್ಟಿದ್ದೀವಿ ಸರ್. ಮತ್ತು ಇದು ಡ್ರಿಂಕರ್ ಅಂತ ಸರ್, ನೀರನ್ನು ಮರಿಗಳಿಗೆ ನೀರು ಕೊಡಲಿಕ್ಕೆ ಅಂತ ಇಟ್ಟಿರೋ ಒಂದು ಇದು. ಇದರಲ್ಲಿ ವಾಟರ್ ಹಾಕಿ ಇಟ್ಬಿಡ್ತೀವಿ. ಒನ್ ಟೈಮ್ ಇದರಲ್ಲಿ ಲೋಡ್ ಮಾಡಿದ್ರೆ ಒಂದು 2 ದಿನ ನಾವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನೀರು ಇಡೋ ವಿಷಯಕ್ಕೆ. ಮೇವು ಇಟ್ಬಿಟ್ರೇನೋ ಅಷ್ಟೇ ಅವಶ್ಯಕವು ತಿನ್ಕೊತಾ ಇರ್ತವೆ, ಆಟೋಮೆಟಿಕಲಿ ಬೆಳ್ಕೊತಾ ಇರ್ತವೆ ಸರ್. ನೋಡಿ, ಇದರಲ್ಲಿ ಸೆಟಪ್ ಬಂದು ಕಂಪ್ಲೀಟ್ ನೋಡಿ ಥರ ಇರುತ್ತೆ ಸರ್. ನಾವು ಸಾಕ್ತಾ ಇರ್ತಕ್ಕಂಥ ಕೋಳಿಗಳು ನಾಟಿ ಕೋಳಿ ಆಗಿರ್ಬೋದು, ಪಂದ್ಯ ತಳಿ ಆಗಿರ್ಬೋದು, ಆಸಿಲ್ ಕ್ರಾಸ್ ಆಗಿರ್ಬೋದು, ಕಾವೇರಿ ತಳಿ ಆಗಿರ್ಬೋದು, ಇಲ್ಲ ಬಾತ್ ಕೋಳಿ, ಕಡಕ್ನಾಥ್ ಕೋಳಿ, ಟರ್ಕಿ ಕೋಳಿ, ಗೌಜಿನಕ್ಕೆ ಯಾವುದೇ ಕೋಳಿ ಆಗಿರ್ಬೋದು ಬಿಡಿ, ನಿಮ್ಮ ಮೊಟ್ಟೆ ಇಟ್ಟರೆ ಅದು ತೊಗೊಂಬಂದು ನಾವು ಇಂಕ್ಯುಬೇಟ್ರಲ್ಲಿ ಜೋಡಿಸಿದ್ರೆ ಸರಿಯಾದ ಸಮಯದಲ್ಲಿ ನಮಗೆ ಒಳ್ಳೆ ರಿಸಲ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಯಾವ್ಯಾವ ಮೊಟ್ಟೆಗಳು ನಮ್ಗೆ ಇಂಕ್ಯುಬೇಟ್ರಲ್ಲಿ ಮರಿ ಆಗಲ್ಲ ಅಂದರೆ ಅಂಗಡಿನಲ್ಲಿ ಸಿಗೋ ಬಿಳಿ ಮೊಟ್ಟೆ ಮರಿ ಆಗಲ್ಲ ಸರ್. ಮತ್ತು BV380 ಕೋಳಿ ಮೊಟ್ಟೆ ಆದರೆ ಏನಿರುತ್ತೋ ಅದು ಮರಿ ಆಗಲ್ಲ. ಯಾವುದೇ ಇದಾಗಲಿ ಬಿಡಿ, ಮೊಟ್ಟೆ ಹುಂಜ ಇದ್ದು ಹೆಣ್ಣು ಕೋಳಿ ಇದ್ದು ಕ್ರಾಸಿಂಗ್ ಆಗ್ತಕ್ಕಂಥ ಯಾವುದೇ ಮೊಟ್ಟೆ ಆಗಲಿ ಬಿಡಿ, ತಗೊಂಬಂದು ಇಂಕ್ಯುಬೇಟ್ರಲ್ಲಿ ಜೋಡಿಸಿದ್ರೆ ನಮಗೆ 19 ದಿನಕ್ಕೆ ಆಟೋಮೆಟಿಕಲಿ ಒಡ್ಕೊಂಡು ಮರಿ ಹೊರಗಡೆ ಬರುತ್ತೆ. ಬಂದಿರೋ ಮರಿಗಳನ್ನ ಈ ಥರ ಬ್ರೂಡಿಂಗ್ ಸೆಟಪಲ್ಲಿ ಬಿಡ್ತೀವಿ. ಈ ಕಡೆ ನೋಡ್ಬೋದು, ಇಲ್ಲೂ ಒಂದು ಬ್ರೂಡಿಂಗ್ ಸೆಟಪ್ ಇದೆ ಸರ್. ಇದು ನಾವು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ ಒಂದ್ಸರಿ. ಯಾಕೆ ಈ ಥರ ಒಂಥರ ರೂಮ್ ಥರ ಮಾಡಿ ಹೈಟಲ್ಲಿ ಸ್ವಲ್ಪ ಬಿಟ್ಟು, ಅಂದರೆ ಸ್ವಲ್ಪ ವೆಂಟಿಲೇಷನ್ ಆಡ್ತಾ ಇದ್ರೆ ಸ್ವಲ್ಪ ಸ್ಮೆಲ್ ಕಮ್ಮಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿದ್ದೀವಿ. ಇದರಲ್ಲಿ ನೋಡಿ, ಮರಳೆಲ್ಲ ಹಾಕ್ಬಿಟ್ಟು ಕೆಳಗಡೆ ಬಲ್ಬ್ಸ್ ಎಲ್ಲ ಹಾಕಿ ನೀಟಾಗಿ ನಾವು ಮರಿಗಳು ಇದರಲ್ಲಿ ಬಿಟ್ಟಿದ್ದೀವಿ ಸರ್. ಈ ಮರಿಗಳು ಒಂದು ತಿಂಗಳ ಕಾಲ ಇಲ್ಲಿ ಮೇವು ನೀರು ತಿನ್ಕೊಂಡು ಬೆಳಿತಾವೆ ಸರ್. ಬೆಳೆದ ಮೇಲೆ ನಾವು ಹೊರಗಡೆ ಫಾರ್ಮಲ್ಲಿ ಆರಾಮಾಗಿ ಬಿಟ್ಕೊಂಡ್ಬಿಡ್ಬೋದು. ಆಮೇಲೆ ಅವು ನಾರ್ಮಲಾಗೇ ಇರುತ್ತೆ ಸರ್. ಕೆಲವ್ರು ಏನೇನು ಅನ್ಕೊತಾರೆ ಅಂದರೆ ಮರಿಗಳು ಮೊಟ್ಟೆ ಇಡಲ್ವಂತೆ, ಇಲ್ಲಾಂದರೆ ಅದು ಕ್ರಾಸ್ ಕೋಳಿ ಹುಟ್ಟುತ್ತಂತೆ, ಹಿಂಗೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋಂತಕ್ಕಂಥ ನೆಗೆಟಿವ್ ಮೈಂಡ್ಸೆಟ್ ಇರುತ್ತೆ. ಅಂದರೆ ಅನ್ಕೊತಾರೆ, ಒಬ್ರಿಗೊಬ್ರು ಪ್ರಚಾರ ಮಾಡ್ಕೊತಾರೆ. ಅಲ್ದಿರಿದ್ರೆ ಇಂಕ್ಯುಬೇಟ್ರಲ್ಲಿ ನಾವು ಏನು ಮೊಟ್ಟೆ ಇಡ್ತೀವೋ ಅದ್ರ ಮರಿನೇ ಬರುತ್ತೆ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆದರೆ ಏನೇನಿರುತ್ತೋ ಅದೇ ಬರುತ್ತೆ ಸರ್. ನಾವು ಇಂಕ್ಯುಬೇಟ್ರಲ್ಲಿ ಬಂದುಬಿಟ್ಟು ನಾಟಿ ಕೋಳಿ ಇಟ್ಬಿಟ್ಟು ನಮಗೆ ಟರ್ಕಿ ಕೋಳಿ ಬಾತ್ ಕೋಳಿ ಇಲ್ಲ ಆಸಿಲ್ ಕ್ರಾಸ್ ಅಂದರೆ ಹಂಗೆಲ್ಲ ಬರೋದಿಲ್ಲ ಸರ್. ನಾವು ಏನು ಮೊಟ್ಟೆ ಆದರೆ ಇಂಕ್ಯುಬೇಟ್ರಲ್ಲಿ ಇಡ್ತೀವೋ ಅದ್ರ ರಿಲೇಟೆಡ್ ಮರಿನೇ ಬರುತ್ತೆ. ನೋಡಿ, ಇದು ಫುಲ್ ಬ್ರೂಡಿಂಗ್ ಸೆಟಪ್ಪು. ಇದರಲ್ಲಿ ಮೇವು ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ತಿನ್ಕೊಂಡು ಅದೇ ಬೆಳೆಯುತ್ತೆ. ನಮಗೆ ಟೆನ್ಷನ್ನೇ ಇಲ್ಲ. ದಿನಕ್ಕೆ ಒಂದ್ಸಾರಿ ಬರ್ತೀವಿ, ಅದರಲ್ಲಿ ಮೇವು ಇಡ್ತೀವಿ, ಮತ್ತು ಹೆಂಗಿದಾವೆ ಕಂಡೀಷನ್ ಅಂತ ಒಂದ್ಸರಿ ನೋಡ್ಕೊತೀವಿ, ವ್ಯಾಕ್ಸಿನೇಷನ್ಸ್ ಮಾಡ್ಕೊತೀವಿ. ಒಂದು ತಿಂಗಳಾದಮೇಲೆ ಹೊರಗಡೆ ನಮ್ಮ ಫಾರ್ಮಲ್ಲಿ ಬಿಟ್ಕೊತೀವಿ ಸರ್. ಆ ಥರ ಇಲ್ಲಾಂದರೆ ನೀವು ಯಾವ್ದಾದ್ರೆ ಏನೇನು ನೋಡ್ತಾ ಇದ್ದೀರಿ ಇವೆಲ್ಲ ಸ್ಟಾಕ್ ಸರ್ ನಮ್ಮದು. ಇಂಕ್ಯುಬೇಟರ್ಸ್ ನೋಡಿ, ಆ ಥರ ನೀಟಾಗಿ ಪ್ಯಾಕ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡಿಕೊಡೋ ವ್ಯವಸ್ಥೆ ಕೂಡ ಇದೆ. ಇಲ್ಲ ಅಂದರೆ ನೀವೇ ನಮ್ಮಲ್ಲಿ ಬರ್ತೀರಂದರೆ ಬಂದು ನೋಡಿ ಮಾತಾಡಿ ಕೂಡ ತೊಗೊಂಡು ಹೋಗ್ಬೋದು ಸರ್. ಸರ್, ಈಗ ನಾವು ಇಂಕ್ಯುಬೇಟರ್ ಮಿಷಿನ್ ನಿಮ್ಗೆ ಕೊಡುವಾಗ ಪ್ಯಾಕಿಂಗ್ ನೋಡಿ ಈ ಥರ ಒರಿಜಿನಲ್ ಆಗಿ ಮಾಡಿ ಕೊಡ್ತೀವಿ. ಯಾಕೆಂದರೆ ನೀವು ಟ್ರಾನ್ಸ್ಪೋರ್ಟೇಷನಲ್ಲಿ ಅವ್ರು ತೊಗೊಂಡ್ಬರ್ತಾರೆ ಕೊರಿಯರ್ ಅವ್ರು ಏನು ಮಾಡ್ತಾರೆ ಅಂದರೆ ಬಿಸಾಕೊಂಡು ಎತ್ಕೊಂಡು ಬರ್ತಾರೆ ಸರ್. ಹಿಂಗೆ ಬಿಸಾಕೊಂಡು ಬೀಳ್ಸ್ಕೊಂಡು ಬಿಸಾಕೊಂಡು ಬಂದ್ರೇನು ಇದು ಸಮಸ್ಯೆ ಆಗೋದಿಲ್ಲ. ಯಾಕಪ್ಪ ಅಂದರೆ ಇಂಕ್ಯುಬೇಟರ್ ಒಳಗಡೆ ಎಲ್ಲ ನೀಟಾಗಿ ಕಟ್ ಪೇಪರ್ ಪೀಸಸ್ ಅನ್ನೋದು ಒಳಗಡೆ ಹಾಕಿ ಫುಲ್ ಪ್ಯಾಕ್ ಮಾಡಿ ಅದ್ರ ಮೇಲೆ ಇಷ್ಟು ಒರಿಜಿನಲ್ ಆಗಿರ್ತಕ್ಕಂಥ ಒಂದು ಕಟನ್ ಬಾಕ್ಸ್ ಹಾಕ್ತೀವಿ ಸರ್. ಅವರು ಬಿಸಾಕೊಂಡು ಬರಲಿ, ನೀವು ಹೆಂಗಾದ್ರೂ ತೊಗೊಂಡೋಗ್ಲಿ, ಇದ್ರಲ್ಲಿ ಸಮಸ್ಯೆ ಇರೋದಿಲ್ಲ. ಅಲ್ದಿರೋದ್ರೆ ಆಕ್ಚುಯಲ್ ಆಗಿರೋ ಇಂಕ್ಯುಬೇಟರ್ ನೋಡಿ ಈ ಥರ ಇರುತ್ತೆ. ಪ್ಯಾಕಿಂಗ್ ಮಾಡಿದ ಮೇಲೆ ನಮಗೆ ಈ ಥರ ರೆಡಿ ಆಗಿರುತ್ತೆ. ಅದರಲ್ಲಿ ಯಾವುದೇ ತರಹದ ಇದು ಸೇಫ್ಟಿ 100% ತೊಗೊತೀವಿ ಸರ್. ಇಷ್ಟು ಪ್ಯಾಕಿಂಗ್ ಮಾಡೋದೇ ಅಲ್ದಿರ ಬಾಕ್ಸ್ ಮೇಲೆ ಗ್ಲಾಸ್ ಐಟಮ್ ಅಂತ, ಫ್ರಜೈಲ್ ಗೂಡ್ ಅಂತ, ಹ್ಯಾಂಡಲ್ ವಿತ್ ಕೇರ್ ಅಂತ ಸ್ಟಿಕರ್ಸ್ ಎಲ್ಲ, ಇಂಕ್ಯುಬೇಟರ್ ಅಂತ ಎಲ್ಲ ಸ್ಟಿಕರ್ಸ್ ಎಲ್ಲ ಮೆಸ್ಸಿ ಕಳಿಸಿರ್ತೀವಿ. ನಿಮಗೆ ಅಲ್ಲಿ ಬಂದಾಗ ಯಾವುದೇ ತರಹದ ಸಮಸ್ಯೆ ಬರಬಾರ್ದು, ಒಂದಿಷ್ಟು ಕೂಡ ಪ್ರಾಬ್ಲಮ್ ಆಗಬಾರ್ದು ಅಂತ ಸರ್. ಒಂದು ವೇಳೆ ನಿಮಗೆ ಬರೋ ಟ್ರಾನ್ಸ್ಪೋರ್ಟೇಷನಲ್ಲಿ ಇವಾಗವ್ರಿಗೆ ಯಾರಿಗೂ ಬಾಕ್ಸ್ ಡ್ಯಾಮೇಜ್ ಆಗಿ ಬಂದಿಲ್ಲ ಸರ್. ನಿಮಗೆ ಬರ್ತಕ್ಕಂಥ ಬಾಕ್ಸ್ ಏನಾದ್ರು ಡ್ಯಾಮೇಜ್ ಆಗಿ ಬಂದರೆ ನಮಗೆ ಹೇಳಿದರೆ ಇಮ್ಮಿಡಿಯೇಟಾಗಿ ಪೀಸ್ ಟು ಪೀಸ್ ರೀಪ್ಲೇಸ್ ಮಾಡಿಕೊಡ್ತೀವಿ. ಅಷ್ಟು ಕ್ವಾಲಿಟಿ ಆಗಿರುತ್ತೆ ಸರ್. ಈಗ ನಮ್ಮಲ್ಲಿ ಸಿಗ್ತಕ್ಕಂಥ ಇಂಕ್ಯುಬೇಟರ್ಸ್ ಎಂತ ಸಿಗುತ್ತೆ ಅಂದರೆ
ನಮ್ಮಲ್ಲಿ ಬೇಸಿಕ್ ಆಗಿ 80 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರ್ ಸಿಗುತ್ತೆ ಸರ್. ಮತ್ತು 160 ಮೊಟ್ಟೆ ಹಿಡಿತಕ್ಕಂಥ ಇಂಕ್ಯುಬೇಟರು. 80ರದ್ದಾದರೆ ಪ್ರೈಸ್ ಯಾವ ಥರ ಇದೆ ಅಂದರೆ 7,500 ಇದೆ ಸರ್. 1 ವರ್ಷ ವ್ಯಾರಂಟಿ ಕೊಡ್ತೇವೆ. ಒಂದು ಟೆಂಪ್ರೇಚರ್ ಕಂಟ್ರೋಲಿಂಗ್ ಸೆನ್ಸಾರ್ ಎಕ್ಸ್ಟ್ರಾ ಬರುತ್ತೆ ಸರ್. ನೋಡಿ ಇಲ್ಲಿ ಏನಾಗಿದೆ ಇದು ಮೀಟ್ರು, ಈ ಮೀಟ್ರ್ ನಿಮಗೆ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಅದು ಬಿಟ್ಟರೆ 160 ಮೊಟ್ಟೆ ಹಿಡಿತಕ್ಕಂಥ ಮಿಷಿನ್ ಬರುತ್ತೆ ಸರ್. ಅದ್ರ ಬೆಲೆ ನಿಮಗೆ 10,500 ಆಗುತ್ತೆ. 3 ವರ್ಷ ವ್ಯಾರಂಟಿ ಕೊಡ್ತೇವೆ. ಜೊತೆಯಲ್ಲಿ ಟೆಂಪ್ರೇಚರ್ ಕಂಟ್ರೋಲಿಂಗ್ ಸೆನ್ಸಾರ್ ಒಂದು, ಮೋಟ್ರ್ ಒಂದು, ಅಡಾಪ್ಟರ್ ಒಂದು, ಬಲ್ಬ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಸರ್. ಏನಕ್ಕಪ್ಪ ಇವೆಲ್ಲ ಎಕ್ಸ್ಟ್ರಾ ಕೊಡ್ತೀವಿ ಅಂದರೆ 99 ಅಲ್ಲ ಸರ್, 99.99% ಯಾವುದೇ ಮೆಟೀರಿಯಲ್ ಫೇಲ್ ಆಗೋ ಚಾನ್ಸಸ್ ಇರಲ್ಲ. ಬೈ ಮಿಸ್ಟೇಕ್ಗಾಗಿ ಆ 0.1% ಇದೆಯಲ್ಲ ಅದೇನಾದರೂ ಫೇಲ್ ಆಗುತ್ತೇನೋ ಅಂತ ಉದ್ದೇಶದಲ್ಲಿ ನಿಮಗೆ ಬಂದ ಮೇಲೆ ಅಲ್ಲಿ ಮೆಟೀರಿಯಲ್ ಸಿಗಲಿಲ್ಲ ಅಂದ್ಕೊಳ್ಳಿ, ಬ್ಯಾಚ್ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಿಮ್ಗೆ ಆಲ್ರೆಡಿ ಮುಂಚೆನೇ ಸ್ಪೇರ್ ಪಾರ್ಟ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ. ಮತ್ತು ಮೊಟ್ಟೆಗಳು ನಿಮ್ಗೆ ಅದು ಹೋಗಿದೆ ಅಂತ ಕನ್ಫರ್ಮ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ನಾವು ಕಳಿಸ್ಕೊಡೋದೇ ಅಲ್ದಿರ ಅದಕ್ಕೆ ಏನು ರಿಲೇಟೆಡ್ ಯಾವ ಥರ ಫಿಟ್ಟಿಂಗ್ ಮಾಡ್ಕೋಬೇಕು ಎಲ್ಲ ವೀಡಿಯೋಸ್ ಮುಖಾಂತರ ನಾವು ತಿಳಿಸ್ಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಸರ್ ಇದರಲ್ಲಿ. ಮತ್ತು ನೆಕ್ಸ್ಟು ಬಂದು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಸರ್, ಇದು ನೈಲಾನ್ ಮೆಶ್ ಅಂತ. ನೈಲಾನ್ ಮೆಶ್ ಅಂತ ಸರ್ ಇದು ಬಂದುಬಿಟ್ಟು ಏನಕ್ಕಪ್ಪ ಅಂದರೆ ರೈತರು ಇದು ಕೋಳಿಗಳು ಸಾಕ್ತಾ ಇರ್ತಾರೆ ಸರ್. ಸಾಕ್ತಾ ಇರೋವಾಗ ಏನಾಗುತ್ತಂದರೆ ನಾಯಿಗಳಾಗಿರ್ಬೋದು, ಮುಂಗಿಸಿ ಆಗಿರ್ಬೋದು, ಹಾವು ಆಗಿರ್ಬೋದು, ಹದ್ದು ಆಗಿರ್ಬೋದು, ಇವೆಲ್ಲ ಬಂದು ಅಟ್ಯಾಕ್ ಮಾಡುತ್ತಾ ಇರ್ತವೆ ಸರ್ ಕೋಳಿಗಳಿಗೆ. ಮುಂಗಿಸಿ ನಾಯಿ ಎರಡು ಒಂದು ಸಾರಿ ಹಿಡ್ಕೊಂಡು ಹೋದರೆ ಅವಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು ಕೋಳಿಗಳನ್ನ ಹಿಡ್ಕೊಂಡು ಹೋಗ್ತಕ್ಕಂಥ ಜಾಸ್ತಿ ಬ್ಯಾಡ್ ಇದೆ ಸರ್ ಅದ್ರ ಬಗ್ಗೆ. ಅದರಿಂದ ಸೇಫ್ಟಿ ಮಾಡ್ಕೊಳ್ಳಿಕ್ಕೆ ಇದು ನೈಲಾನಿಂದ ಕ್ರಿಯೇಟ್ ಆಗಿರೋ ಮೆಶ್ ಸರ್. ಇದು ನಾರ್ಮಲ್ ಆಗಿ ಮಾರ್ಕೆಟಲ್ಲೆಲ್ಲ ನಮಗೆ ಯಾವ ಥರ ಪ್ಲಾಸ್ಟಿಕ್ ಮೆಶ್ ಸಿಗುತ್ತೆ, ಐರನ್ ಮೆಶ್ ಸಿಗುತ್ತೆ. ಇದು ನೈಲಾನ್ ಮೆಶ್ ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ಅಲ್ಲಿ ಎಲ್ಲೂ ಸೇಲ್ ಮಾಡೋದಿಲ್ಲ. ಇದು ಕೆಲವೊಂದು ಸ್ಪೆಸಿಫಿಕ್ ಪರ್ಪಸ್ಗಾಗಿ ಮಾತ್ರ ಯೂಸ್ ಮಾಡ್ತಾರೆ. ಅಂಥ ಮೆಷಿನ ನಾವು ತಗೊಂಬಂದು ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಇದು ಪ್ಲಾಸ್ಟಿಕ್ ಮೆಷ್ ನಾವು ಹಾಕಿದರೆ ಏನಾಗುತ್ತೆ ಅಂದರೆ ಬಿಸಿಲಲ್ಲಿ ಒಣಗುತ್ತೆ ಸರ್, ಮತ್ತು ಮಳೆನಲ್ಲಿ ನೆನೆದವಾಗ ಅದೆಲ್ಲ ಡೆಸ್ಟ್ರಾಯ್ ಆಗುತ್ತೆ ಸರ್. ಅದೇ ಐರನ್ ಆದರೆ ಏನಾಗುತ್ತೆ ಅಂದರೆ ರೆಸ್ಟ್ ಹಿಡಿಯುತ್ತೆ. ನಾವು ಹಾಕಿದವಾಗಲಿಂದ ಲಾಸ್ಟ್ವರೆಗೂ ಹಂಗೆ ಇರಲ್ಲ. ಒಂದು 6 ತಿಂಗಳು 1 ವರ್ಷ ಆದಮೇಲೆ ರೆಸ್ಟ್ ಬಂದು ಮತ್ತು ಇನ್ನೂ ಸ್ವಲ್ಪ ದಿನಗಳು ಇಲ್ಲ ವರ್ಷಗಳು ಹೋಗಿದ ತಕ್ಷಣ ಪೌಡ್ರ್ ಆಗಿಬಿಟ್ಟು ಅದು ಉದುರೋಗುತ್ತೆ. ಪ್ಲಾಸ್ಟಿಕ್ದಾದರೆ ಒಂದು 6 ತಿಂಗಳು ಮ್ಯಾಕ್ಸಿಮಮ್ ಒಂದು 8 ತಿಂಗಳವರೆಗೂ ಬರುತ್ತೆ ಅಷ್ಟೇ, ಮತ್ತೆ ಬರೋದಿಲ್ಲ. ಇದು ನೈಲಾನ್ ಆಗಿರೋದ್ರಿಂದ ನೈಲಾನ್ ಮೆಷಿನ್ ಯೂಸ್ ಮಾಡೋದು ಏನಕ್ಕೆ ಗೊತ್ತಾ, ದೊಡ್ಡ ದೊಡ್ಡ ಬೆಟ್ಟಗಳಿಂದ ಎಲ್ಲ ಕಲ್ಲುಗಳ ಮೇಲೆಯಿಂದ ಬಂದು ಬಿದೋಗ್ತಾ ಇದ್ರೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಅಡ್ಡ ಕಟ್ಟಿರ್ತಾರೆ. ಅಂದರೆ ಅಷ್ಟು ಸ್ಟ್ರೆಂತ್ ಇರುತ್ತೆ, ಅವೆಲ್ಲ ಹಗ್ಗ ಥರ ಇರುತ್ತೆ. ಇವು ಬಂದುಬಿಟ್ಟು ಸಣ್ಣ ಸಣ್ಣ ಥ್ರೆಡ್ಡಿಂದ ಮಾಡಿರ್ತಾರೆ ಸರ್. ಇದು ಕೊಳೆಯಲ್ಲ, ಮಣ್ಣೆಲ್ಲ ಊತ ಹಾಕಿದರೆ ನೆನೆದ್ರೆ ಕೊಳೆಯಲ್ಲ ಇದು ಫಸ್ಟು. ಎರಡನೇದು ಈ ಮೆಶ್ ಬಂದು ಬಿಸಿಲೆಲ್ಲ ಹಾಕಿದರೆ ಪೌಡ್ರ್ ಥರ ಆಗ್ಬಿಡೋದು, ಇಂಥ ಏನೂ ಆಗಲ್ಲ ಸರ್. ಈ ಮೆಶ್ಗೆ ಕಂಪನಿಯವರೇ 6 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ. ನಮ್ಮ ಸ್ವಂತ ಅನುಭವದ ಮೇಲೆ 8 ವರ್ಷ 10 ವರ್ಷ ಈಸಿಯಾಗಿ ಬರುತ್ತೆ ಸರ್. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅನ್ನೋದು. ಇದು ಬಂದುಬಿಟ್ಟು ಎಷ್ಟು ಬರುತ್ತೆ ಅಂದರೆ ಒಂದು ಪ್ಯಾಕೆಟ್ಗೆ ಇದು 10 ಅಡಿ ಹೈಟ್ ಇರುತ್ತೆ ಸರ್. ನೆಲದಿಂದ ಒಂದು 10 ಅಡಿ ಹೈಟ್ವರೆಗೂ ಹಾಕ್ಕೋಬೋದು. ಉದ್ದ ಬಂದುಬಿಟ್ಟು 165 ಅಡಿ. ಇಲ್ಲಿಂದ ಸುಮಾರು ಒಂದು ತುಂಬ ದೂರ ಆಗುತ್ತೆ ಸರ್, ಅಷ್ಟು ಉದ್ದ ಬರುತ್ತೆ. ಅದನ್ನು ನಾವು ನಮ್ಮ ಏನಿರುತ್ತೆ ಕೋಳಿಗಳು ಸಾಕ್ತಾ ಇರೋ ಬೌಂಡ್ರಿಗೆಲ್ಲ ನೀಟಾಗಿ ಹಾಕ್ಕೊಂಬಿಟ್ರೆ ಒಂದು ನಾಯಿ ಬಂದ್ರೂ ಒಳಗಡೆ ಬರ್ಲಿಕ್ಕಾಗಲ್ಲ, ಒಂದು ಮುಂಗ್ಸಿ ಬಂದ್ರೂ ಹೊರಗಡೆ ಬರ್ಲಿಕ್ಕಾಗಲ್ಲ. ಇದು ಯಾಕೆಂದರೆ ಡೆಸ್ಟ್ರಾಯ್ ಆಗೋದಿಲ್ಲ, ಫುಲ್ ಸೇಫ್ಟಿ ಕೊಡುತ್ತೆ ಸರ್. ರೈತರು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹತ್ರ ಇಂಕ್ಯುಬೇಟರ್ ಖರೀದಿ ಮಾಡ್ತಾ ಇದ್ದಾರೆ, ತಗೊಂಡೋಗಿ ಮರಿ ಕೂಡ ಮಾಡಿಸ್ಕೊತಾ ಇದ್ದಾರೆ. ಸರ್ ಮರಿಗಳು ಉಳಿತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಏನು ಸರ್ ಪ್ರಾಬ್ಲಮ್ ಅಂತ ನಾವು ಎಲ್ಲ ಪ್ರಾಬ್ಲಮ್ ಎಲ್ಲ ನೋಡಿ ಸಿಚುವೇಶನ್ ಎಲ್ಲ ಅನಲೈಸ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದೆ ಏನಂದರೆ ಇವಾಗ ಬ್ರೂಡಿಂಗ್ ಸೆಟಪ್ ಇದೆ ನೋಡಿ ಸರ್. ಇದು ಬ್ರೂಡಿಂಗ್ ಸೆಟಪ್ ಇದೆ ಅಲ್ವಾ, ಇದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಫೀಡರಲ್ಲಿ ಡ್ರಿಂಕರಲ್ಲಿ ನಾವು ವಾಟರ್ ಮೇವ್ ಇಡ್ಲಿಕ್ಕೆ ಹೇಳ್ತೀವಿ. ಅವರು ಹಿಂಗೆಲ್ಲ ಮಣ್ಣಾಕ್ತಾರೆ ಮತ್ತು ಇದು ಕಟನ್ ಬಾಕ್ಸ್ ಹಾಕಿರ್ತಾರೆ, ಬಲ್ಬ್ ಕೂಡ ಫಿಟ್ ಮಾಡಿರ್ತಾರೆ. ಕೆಳಗಡೆ ತಟ್ಟೆನಲ್ಲಿ ಒಂದರಲ್ಲಿ ನೀರಿಟ್ಟಿರ್ತಾರೆ, ಇನ್ನೊಂದು ತಟ್ಟೆನಲ್ಲಿ ಮೇವು ಇಡ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ, ಕೋಳಿ ಮರಿ ಅನ್ನೋದು ಮೇವು ತಿನ್ನಲಿಕ್ಕೆ ಹೋಗಿ ತಿಂದ್ಬಿಡುತ್ತೆ, ಮತ್ತು ವಾಟ್ರಲ್ಲಿ ಹೋಗ್ಬಿಟ್ಟು ಇಳಿದ್ಬಿಟ್ಟು ನೀರು ಕುಡಿಯುತ್ತೆ, ಮತ್ತು ಅಲ್ಲಿಂದ ಬಂದು ಮಣ್ಣು ಮೇಲೆ ಹತ್ಕೊಂಡು ಮತ್ತೆ ಬಂದು ನಮಗೆ ಫೀಡ್ ಆದರೆ ಏನಿದೆ ಅದು ತಗೊಳುತ್ತೆ. ಆ ತಗೊಂಡವಾಗ ಏನಾಗುತ್ತೆ ಅಂದರೆ ಅದಕ್ಕೆ ಲಿಟ್ಟರ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸರ್. ಓವರಾಲ್ ಫೀಡಲ್ಲಿಂದ ನೀರಲ್ಲಿಂದ ಮಣ್ಣಲ್ಲಿಂದ ಎಲ್ಲ ಮಿಕ್ಸ್ ಆಗಿಬಿಟ್ಟು ಗಲೀಜಾಗಿಬಿಟ್ಟು ಅದನ್ನ ನೀರು ನಾವು ಕುಡಿದ್ರೆ ಕಂಪಲ್ಸರಿ ರೋಗ ಬರುತ್ತೆ. ಒಂದು ಮರಿ ಕೂಡ ಉಳಿಯೋ ಚಾನ್ಸಸ್ ಇರಲ್ಲ. ಹೈಜಿನಿಕ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟು. ಆದ್ದರಿಂದ ಹೊರಗಡೆ ಅಮೆಝಾನಲ್ಲಿ ಬುಕ್ ಮಾಡಿಕೊಂಡು ತಗೋಬೋದು, ಇಲ್ಲಾಂದರೆ ನೋಡಿ ನಾವೇ ಕೊಡ್ತಾ ಇದ್ದೀವಿ. ಇದು ಡ್ರಿಂಕರ್ ಅಂತ, ಇದು ಬಂದುಬಿಟ್ಟು 1.5 ಲೀಟ್ರ್ ಸರ್. ಇದರಲ್ಲಿ ನೀರು ಫಿಲ್ ಆಗುತ್ತೆ. ಒನ್ ಟೈಮ್ ಇಟ್ಟರೆ ಒಂದು 50 ಮರಿ ಇದ್ದರೆ ಒಂದು ದಿನ ಎಲ್ಲ ಆರಾಮಾಗಿ ಕುಡಿತವೆ. ಮತ್ತು ಬಂದು ಈ ಕಡೆ ಇರೋದು ಫೀಡರ್ ಅಂತ ಸರ್. ಇವು ಫೀಡರ್ ಅಂತ, ಇದು ಮೇವು ಹಾಕೋ ಸರ್. ಇದರಲ್ಲಿ ಇದಕ್ಕೆ ಬೇಸ್ ಬಂದುಬಿಟ್ಟು ನೋಡಿ ಈ ಥರ ಇರುತ್ತೆ. ಇದರಲ್ಲಿ ನೋಡಿ ಈ ಥರ ಫಿಟ್ ಮಾಡೋದಿರುತ್ತೆ ಸರ್. ಇದರಲ್ಲಿ ಹಾಕ್ಬಿಟ್ಟು ಫಿಕ್ಸಿಂಗ್ ಮಾಡಿಬಿಟ್ಟು ನಾವು
ಇದರಲ್ಲಿ ಮೇಲೆಗಡೆ ಮೇವು ಹಾಕ್ತೀವಿ ಸರ್. ಮೇವು ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ಕೋಳಿ ಮರಿ ಏನಿರುತ್ತೋ ಇದ್ರ ಒಳಗಡೆ ಬಂದು ತುಳಿಯೋದು ಅದೆಲ್ಲ ಆಗಲ್ಲ. ಹೊರಗಡೆಯಿಂದ ನಿಂತ್ಕೋಬೇಕು, ಇಲ್ಲಿ ಬಂದು ಫೀಡ್ ತಗೋಬೇಕು. ಡ್ರಿಂಕರ್ ಆದ್ರೆ ನಮ್ಮ ಹತ್ರ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಸರ್, ಇದು ಡ್ರಿಂಕರ್ದು ಬೌಲು, ಇದು ಕೆಳಗಡೆ ಫಿಟ್ ಮಾಡ್ತಕ್ಕಂಥ ಬೇಸು. ಇದರಲ್ಲಿ ಫುಲ್ ಆಫ್ ವಾಟರ್ ಈ ಕಂಡೀಷನ್ ಅಲ್ಲಿ ಇಟ್ಕೊಂಡು ಫುಲ್ ಆಗಿ ನೀರು ತುಂಬಿಸ್ಕೊಂಡ್ಬಿಟ್ಟು ಇದಿದೆ ನೋಡಿ, ಇದನ್ನ ಈ ತರ ಹಾಕಿ ಇಲ್ಲಿ ಹತ್ಸೋದಕ್ಕಿರುತ್ತೆ, ಹತ್ಸ್ಬಿಟ್ಟು ಇಟ್ಬಿಡೋ ಸರ್. ಈ ತರ ಇಟ್ಕೊಳ್ಳೋದು. ಮತ್ತೆ ಈ ತರ ಒಂದೇ ಸರಿ ಈ ತರ ರಿವರ್ಸ್ ಮಾಡಿದ ತಕ್ಷಣ ಇದರಲ್ಲಿರೋ ವಾಟರ್ ಎಲ್ಲ ಇದ್ರಲ್ಲಿ ಬಂದು ಫುಲ್ ತುಂಬುತ್ತೆ ಸರ್. ತುಂಬಿಟ್ಟು ಹೊರಗಡೆ ಹೊರಟೋಗೋದಿಲ್ಲ ನೀರು. ಆವಾಗ ಮರಿಗಳು ಇದ್ರಲ್ಲಿ ಕೂಡ ಅಷ್ಟೇ ಹೊರಗಡೆಯಿಂದ ಕುಡಿಯೋದ್ರಿಂದ ಒಳಗಡೆ ಗಲೀಜು ಹತ್ತೋ ಚಾನ್ಸಸ್ ಇರೋದಿಲ್ಲ, ಮರಿಗಳಿಗೆ ರೋಗ ಬರೋ ಚಾನ್ಸಸ್ ಇರಲ್ಲ, ಸಾಯೋ ಚಾನ್ಸಸ್ ಅಸಲೇ ಇರೋದಿಲ್ಲ ಸರ್. ಹೈಜಿನಿಕ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟು. ಇನ್ಕ್ಯುಬೇಟರ್ ವಿಷಯದಲ್ಲಾಗಿರ್ಬೋದು, ಮರಿಗಳಾಗಿರ್ಬೋದು, ಕೋಳಿಗಳ ವಿಚಾರದಲ್ಲಾಗಿರ್ಬೋದು, ಇದನ್ನೊಂದನ್ನು ಮೇಂಟೈನ್ ಮಾಡಿದ್ರೆ ರೈತರ ಅನ್ನೋದು 100% ಲಾಸ್ ಆಗಲ್ಲ, ಜಾಸ್ತಿವರೆಗೂ ಲಾಭ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ಅಮೆಝಾನಲ್ಲಿ ನಮಗೆ ಸೇಲ್ ಮಾಡ್ತಾ ಇರ್ತಕ್ಕಂಥ ರೇಟು 350 ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ಸೆಟ್ಟು, ಅದೊಂದು ಇದೊಂದು ಸೇರಿ. ನಾವಾದರೆ 2 ಸೇರಿ 300 ರೂಪಾಯಿಗೆ ಕೊಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ಕಾಸ್ಟ್ ಬೀಳೋದಕ್ಕೆ ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ರೈತರೆಲ್ಲ ಗೊತ್ತಾಗ್ದಿರಾ ಮಾಡೋಕ್ಕೆ ತಗೊಳ್ಳೋದಕ್ಕೆ ಆಗ್ದಿರಾ ಲಾಸ್ ಮಾಡ್ಕೊತಾ ಇದಾರಲ್ವಾ. ಇದು ಇನ್ಕ್ಯುಬೇಟರ್ ಬುಕ್ ಮಾಡಿದಾಗ ಅದ್ರ ಜೊತೆನೆಲ್ಲ ಕಳಿಸ್ತೀವಿ. ಆ 300 ರೂಪೀಸ್ ಏನಾಗಿರುತ್ತೋ ಅದು ಕೊಟ್ಟರೆ. ಇದು ಫೀಡರು, ಇದರಲ್ಲಿ ಫುಲ್ ಆಫ್ ಫೀಡ್ ಹಾಕೊಂಡಿದ್ದೀವಿ. ಇದು ಡ್ರಿಂಕರು, ಇದರಲ್ಲಿ ಕೂಡ ನೀರು ಹಾಕಿದ್ದೀವಿ. ಇದು ದೊಡ್ಡದು ಆ ಸೈಜ್ದಲ್ಲ, ನಾನು ಒಳಗಡೆ ತೋರಿಸಿ ಸೈಜ್ದಲ್ಲ, ಇದು ದೊಡ್ಡ ಸೈಜಿನ. ಇದು ದೊಡ್ಡ ಕೋಳಿ ಆಗಿರೋದ್ರಿಂದ ದೊಡ್ಡದ್ರಲ್ಲಿ ಕೊಡ್ತೀವಿ ಸರ್. ಮೇವು ನೀರು ಈ ಥರ ಇಟ್ಬಿಟ್ರೆ ಅವಶ್ಯಕತೆ ಆಟೋಮೆಟಿಕಲಿ ಬರ್ತವೆ, ನೀರು ಕುಡಿತವೆ, ಮೇವು ತಗೊತವೆ, ಮತ್ತು ಆಗೋಯ್ತು ಸರ್. ಇವಾಗ ನಾವು ಇಟ್ಟಿದ್ದೀವಲ್ಲ 2 to 3 ಡೇಸ್ ಅದಕ್ಕೆ ನೋಡೋ ಅವಶ್ಯಕತೆನೇ ಇಲ್ಲ, ಅಷ್ಟಿದಿರುತ್ತೆ ಸರ್ ಇದಕ್ಕೆ. ಸರ್ ಈಗ ಇನ್ಕ್ಯುಬೇಟರ್ ವಿಷಯಕ್ಕೆ ನಾವು ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ಥರ ಇನ್ಕ್ಯುಬೇಟರ್ನ ಮನೆಯಲ್ಲಿ ಕೂತ್ಕೊಂಡು ತಯಾರಿ ಮಾಡಿಬಿಟ್ಟು ಕೊಡ್ತಾ ಇಲ್ಲ ಸರ್. ನಮ್ಮದೇ ಫಾರ್ಮ್ ಇರೋದ್ರಿಂದ ಅವು ಕೋಳಿಗಳು ಮೊಟ್ಟೆಗಳು ಕೊಡ್ತಾ ಇರ್ತವೆ ಸರ್. ಸುಮಾರಷ್ಟು ಎಕ್ಸ್ಪರಿಮೆಂಟ್ ಮಾಡಿ 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 ಇದನ್ನು ಸಕ್ಸಸ್ ಮಾಡಿಕೊಂಡು ಅವನ್ನೆಲ್ಲ ತಗೊಂಬಂದು ಇನ್ಕ್ಯುಬೇಟರ್ ಇಡೋದು, ಮರಿ ಮಾಡಿಸೋದು, ಆ ಮರಿಗಳನ್ನ ದೊಡ್ಡ ಮಾಡೋದು, ಇಲ್ಲ ಮರಿಗಳೆಲ್ಲ ಕೊಟ್ಬಿಡೋದು. ತುಂಬ ವಿಪರೀತ ಬುಕ್ಕಿಂಗ್ಸ್ ಬರುತ್ತೆ ಸರ್. ಯಾವುದಕ್ಕೂ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಪ್ಯೂರ್ ನಾಟಿ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಅಸಲು ಡಿಮ್ಯಾಂಡ್ ಅನ್ಲಿಮಿಟೆಡ್ ಇರುತ್ತೆ ಸರ್. ಬಂದಿರೋ ಮೊಟ್ಟೆಗಳು ತಗೊಂಬರ್ತೀವಿ, ಇನ್ಕ್ಯುಬೇಟರಲ್ಲಿ ಇಡ್ತೀವಿ, ಮರಿಗಳು ಮಾಡಿಸ್ಕೊತಾ ಇರ್ತೀವಿ, ಆಟೋಮೆಟಿಕಲಿ ಮರಿಗಳು ಬೆಳವಣಿಗೆ ಆಗ್ತಾ ಇರುತ್ತೆ. ನಮಗೆ ಬೇಕಾದರೆ ದೊಡ್ಡದು ಮಾಡ್ಕೊತೀವಿ ಸರ್. ಇಲ್ಲ ಅಂದರೆ ಮರಿಗಳಲ್ಲೇ ಸೇಲ್ ಮಾಡಿಬಿಡ್ತೀವಿ. ನಿಮಗೇನಾದರೂ ಸರ್ ಯಾವ ಥರ ಸ್ಟಾರ್ಟ್ ಮಾಡ್ಕೋಬೇಕು ಏನು ಅಂತ ಗೊತ್ತಿಲ್ಲ ಅಂದರೆ ಜಸ್ಟ್ ಏನಿಲ್ಲ ಸರ್, ನಮ್ಮ ಈ ಕಾಂಟ್ಯಾಕ್ಟ್ ನಂಬರ್ ಏನಿದೆಯೋ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಹೋಗಿ ಹಾಕಿದರೆ ಬರುತ್ತೆ. ಇಲ್ಲ ಶ್ರೀಯನ್ ಫಾರ್ಮ್ಸ್ ಅಂತ ಹಾಕಿದ್ರೂ ಬರುತ್ತೆ ಸರ್. ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಎಲ್ಲ ವೀಡಿಯೋಸಲ್ಲೂ A to Z ಇನ್ಫಾರ್ಮೇಷನ್ ಕೊಡೋ ಪ್ರಯತ್ನ 100% ಮಾಡ್ತೀವಿ. ಯಾವುದೇ ರೈತರಾಗಿರ್ಬೋದು ಲಾಸ್ ಆಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಇನ್ಕ್ಯುಬೇಟರ್ ಸರ್ ಅನ್ನೋದನ್ನು ತುಂಬ ಕಡಿಮೆ ಬೆಲೆಗೆ ಮಾರ್ಕೆಟಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಇವಾಗ ನಮ್ಮ ಫಾರ್ಮಲ್ಲಿ ಆಲ್ರೆಡಿ ಇನ್ಕ್ಯುಬೇಟರ್ಸ್ ತಯಾರಿ ನಡೀತಾ ಇದೆ. ಅದ್ರ ಜೊತೆಗೆ ಫಾರ್ಮ್ ಕೂಡ ತೋರಿಸ್ತೀನಿ, ಯಾವ ಥರ ಕೋಳಿಗಳು ಬೆಳವಣಿಗೆ ಮಾಡಿಕೊಂಡ್ರೆ ನಮ್ಗೆ ಉತ್ತಮ ಅಂತ ಕೂಡ ಹೇಳ್ತೀನಿ. ಬನ್ನಿ ಸರ್. ಸರ್ ಇದು ನಮ್ಮ ಫಾರ್ಮ್ ಸರ್. ನಮ್ಮ ಆಫೀಸ್ ಈ ಕಡೆ ಇದೆ. ಇಲ್ಲಿ ಬಂತಕ್ಕಂಥ ಮರಿಗಳು 1 ತಿಂಗಳ ಕಾಲ ಇಲ್ಲಿ ಬೆಳೆಸ್ತೀವಿ ಸರ್. ಅದಾದಮೇಲೆ ನೋಡಿ ಇಲ್ಲಿ ಮರಿಗಳಿದ್ದಾವೆ, ಇಲ್ಲಿ ತಗೊಂಬಂದು ಬಿಡ್ತೀವಿ. 1 ತಿಂಗಳಾಗಿರೋ ಮರಿಗಳು, ನಮಗೆ ಬೇಕಾಗಿರ್ತಕ್ಕಂಥ ಮರಿಗಳೆಲ್ಲ ಇದರೊಳಗಡೆ ಬಿಟ್ಕೊತೀವಿ. ನಮಗೆ ಒಂದು ವೇಳೆ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ಮರಿಗಳು, ಅವು ಸೇಲ್ ಮಾಡಿಬಿಟ್ಟಿರ್ತೀವಿ. ಇವಾಗ ಏನಾಗಿ 2 ತಿಂಗಳು 2.5 ತಿಂಗಳು ಆ ಥರ ಇದ್ದಾವೆ ಮರಿಗಳಿಗೆ. ಇಲ್ಲ ಆದಮೇಲೆ ಮತ್ತೆ ದೊಡ್ಡದಾದ್ಮೇಲೆ ಆ ಕಡೆ ಬಿಟ್ಬಿಡ್ತೀವಿ. ಯಾಕೆ ಈ ಥರ ಪಾರ್ಟಿಷನ್ ಮಾಡಿದ್ದೀವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹುಂಜಾಗಳು ಹಾಗೆ ಇವು ಕೋಳಿ ಮರಿಗಳನ್ನ ತುಳಿದ್ಬಿಟ್ರೆ ಇವಕ್ಕೆ ಹ್ಯಾಂಡಿಕ್ಯಾಪ್ಡ್ ಆಗ್ಬೋದು, ಇಲ್ಲ ಅಂದರೆ ಇವಕ್ಕೆ ಹೆಲ್ತ್ ಇಶ್ಯೂಸ್ ಬರ್ಬೋದು. ಆದ್ದರಿಂದ ನಾವು ಇಲ್ಲಿ ಸ್ವಲ್ಪ ದೊಡ್ಡ ಕೋಳಿ ಆಗೋವರೆಗೂ ಮೊಟ್ಟೆಗೆ ಬರೋವರೆಗೂ ಈ ಕಡೆ ಸಾಕ್ಬಿಟ್ಟು ಮತ್ತೆ ತಗೊಂಡೋಗಿ ಆ ಕಡೆ ಬಿಡ್ತೀವಿ ಸರ್. ಇಲ್ಲಿ ಕೋಳಿಗಳಿಗೆ ಫಸ್ಟ್ ನಾವು ಏನಾದರೂ ಆಗಲಿ ಬಿಡಿ ಸೇಫ್ಟಿ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಏನಪ್ಪ ಸೇಫ್ಟಿ ಅಂದರೆ ಎಲ್ಲರೂ ಲಾಸ್ ಆಗೋದೇನು ಗೊತ್ತಾ, ಕೋಳಿ ಅನ್ನೋದು ಒಂದು ಪಕ್ಷಿ ಅಲ್ವಾ, ಅದು ಮರದಲ್ಲಿ ಗಿಡದಲ್ಲಿ ಕುತ್ಕೊಂಡು ಅಲ್ಲೇ ಬೆಳ್ಕೊಂಡು ಆರಾಮಾಗಿ ಬೆಳೆಯುತ್ತೆ. ನಮಗೇನು ಬೇಕಾಗಿರಲ್ಲ ಅಂತ ಅನ್ಕೊತಾರೆ ಸೇಫ್ಟಿಗಳು. ಅದಕ್ಕೆ ಕೋಳಿಗಳಿಗೆ ನಾವು ಸೇಫ್ಟಿ ಮಾಡೋದನ್ನು ತುಂಬ ಇಂಪಾರ್ಟೆಂಟ್ ಸರ್. ಸೇಫ್ಟಿ ಅಂದರೆ ಯಾವ ರೀತಿ ಗೊತ್ತಾ, ಕೋಳಿಗಳನ್ನ ನೈಟ್ ಟೈಮು ಕುತ್ಕೊಳ್ಳೋಕ್ಕೆ ಶೆಲ್ಟರ್ ಇರಬೇಕು ಸರ್. ಕೋಳಿಗಳು ಮೇಯ್ನಾಗಿ ಬಿಸಿಲಲ್ಲಿ ಒಣಗೋಗ್ಬಾರ್ದು ಸರ್. ಇದು ಮಳೆಯಲ್ಲಿ ನೆನಿಬಾರ್ದು, ಮತ್ತು ಮಂಜು ಬೀಳುತ್ತೆ ನೋಡಿ ಬೆಳಗ್ಗೆ, ಅದರಲ್ಲಿ ನೆನಿಬಾರ್ದು. ಈ 3ಕ್ಕೂ ನಾವು ಸೇಫ್ಟಿ ಮಾಡ್ಕೊಳ್ಳೋಕ್ಕಾದರೆ ನಂಬರ್ 1 ಆಗಿ ಕೋಳಿಗಳಿಗೆ ರೋಗ ಬರ್ದಿರೋ ಬೆಳವಣಿಗೆ ಆಗೋ ಚಾನ್ಸಸ್ ಇರ್ತದೆ. ಅದೇ ನಾವೇನಾದರೂ ಕೋಳಿಗಳನ್ನು ಹೊರಗಡೆ ಬಿಟ್ಬಿಡ್ತೀವಿ ಅಂದರೆ, ಈಗ ಮಂಜು ಬೀಳ್ತಾ ಇದೆ ಸರ್, ಆ ಮಂಜಿಗೆ ಇದು ಗಂಟ್ಲಲ್ಲೆಲ್ಲ ಗರ್ಗರ ಅಂತ ಸೌಂಡ್ ಬರೋದು, ಮತ್ತು ಕೋಳಿ ಮೇವು ತಿಂದಿರೋ ವೀಕ್ನೆಸ್ ಆಗಿಬಿಟ್ಟು ಕೋಳಿ ಎಲ್ಲ ಡ್ರೈ ಆಗಿಬಿಟ್ಟು ಸತ್ತೋಗೋ ಚಾನ್ಸಸ್ ಬರುತ್ತೆ. ಅದನ್ನೇ ಕೊಕ್ಕರೆ ರೋಗ ಅಂತಾರೆ. ಮತ್ತು ಇನ್ನು ಹಲವಾರು ರೋಗಗಳು ಬರೋದೇ ಅಲ್ದಿರ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಸರ್. ಕೋಳಿಗಳು ಯಾವ ಥರ ತಳಿಗಳ ಕೋಳಿಗಳು ಸಾಕಬೇಕು, ಯಾವ ಸಾಕಿದ್ರೆ ರೈತರಿಗೆ 1 ರೂಪಾಯಿ ಕೂಡ ಲಾಸ್ ಇಲ್ದಿರ 100% ಲಾಭದಲ್ಲಿ ನಡೀತಾರೆ ಅಂದರೆ
ಕೋಳಿಗಳು ವಿವಿಧ ತಳಿ ಇದೆ ಸರ್ ಮಾರ್ಕೆಟಲ್ಲಿ. ನಾಟಿಕೋಳಿ ಆಗಿರ್ಬೋದು, ಇದು ಹಾಸಿಲ್ ಕ್ರಾಸು, ಕಳಿಂಗ ಬ್ರೌನ್ ಅಂತ ಇರುತ್ತೆ, ಮತ್ತು ಕಾವೇರಿ ತಳಿ ಅಂತ ಬರುತ್ತೆ, ಮತ್ತು BV380 ಅಂತ ಬರುತ್ತೆ, ಮತ್ತು ನಮಗೆ ಇದು ಪಂದ್ಯದ ತಳಿ ಅಂತ ಬರುತ್ತೆ. ಇಂಥ ನಾನಾ ವೆರೈಟೀಸ್ ಆಫ್ ಕೋಳಿಗಳಿದ್ದಾವೆ. ಇದರಲ್ಲಿ ನಾವು ಸಜೆಸ್ಟ್ ಮಾಡೋದೇನೆಂದರೆ, ಮಾಡಿದರೆ ಪ್ಯೂರ್ ನಾಟಿ ಕೋಳಿ ಮಾಡಿ ಸರ್. ಅದಕ್ಕೆ ಅನ್ಲಿಮಿಟೆಡ್ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ನೀವು ಯಾವಾಗಾದರೂ ಇದು ಎಷ್ಟಾದರೂ ಆಗಿರೋ ಸೇಲ್ ಮಾಡ್ಕೋಬೋದು. ಆ ಸೇಲ್ ಮಾಡೋ ಟೈಮಲ್ಲಿ ನೀವು ಯಾರನ್ನೂ ಕೇಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕ್ರಾಸ್ ಕೋಳಿ ಅಂದರೆ ಹಾಸಿಲ್ ಕ್ರಾಸ್ ಆಗಿರ್ಬೋದು, BV380 ಆಗಿರ್ಬೋದು, ಮತ್ತು ಕಳಿಂಗ ಬ್ರೌನು, ಕಡಕ್ನಾಥ್ ಇವೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಏಕೆ ಅಂದರೆ ಇದರ ಮಾರ್ಕೆಟ್ ಬೆಲೆ ಬಂದು ನಮಗೆ 180ರಿಂದ 250 ರೂಪಾಯಿ ಆಗುತ್ತೆ. ಅದ್ರ ಮೇಲೆ ಹೋಗೋದಿಲ್ಲ. ನಮಗೆ ಫೀಡ್ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, ಬರೋ ಮಾರ್ಜಿನ್ ಕಮ್ಮಿ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಬಂದು ಪಂದ್ಯದ ತಳಿ ಸರ್. ಇಂಥ ಕೋಳಿಗಳು, ಈ ಕೋಳಿಗಳು ಸಾಕೋದ್ರಿಂದ ಅಡ್ವಾಂಟೇಜ್ ಏನಂದರೆ, ಬಾಡಿ ವೆಯ್ಟ್ ಮಿನಿಮಮ್ ಇಲ್ಲಿರೋ ಕೋಳಿ 5 kg ಪ್ಲಸ್ ಇರುತ್ತೆ ಸರ್. ಅದು ಹೆಣ್ಣು ಕೋಳಿ ನೀವು ನೋಡ್ತಾ ಇರ್ಬೋದು 3 kg ಪ್ಲಸ್ ಇರುತ್ತೆ ಸರ್. ಕಮ್ಮಿ ಯಾವುದು ತೂಗಲ್ಲ 3 kgಗೆ. ವೆಯ್ಟ್ ಲೆಕ್ಕ ನೋಡ್ಕೊಂಡ್ರೆ 350 ರೂಪಾಯಿ ಅನ್ಕೊಂಡ್ರೆ ಸುಮಾರು ದುಡ್ಡು ಬರುತ್ತೆ. ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ 350 ಯಾರೂ ಮಾಡ್ತಾ ಇಲ್ಲ, 450-500 ರೂಪಾಯಿ ಮಾರ್ಕೊತಾ ಇದ್ದಾರೆ ಮಾರ್ಕೆಟಲ್ಲಿ kg. ಇವು ಪಂದ್ಯದ ತಳಿ ಸರ್. ಇದಕ್ಕೆ ಸ್ಪೆಷಲ್ ರೇಟ್ಗಳಿರುತ್ತೆ. ಏಕೆಂದರೆ ನೋಡಿ, ಇದೆಲ್ಲ ಸಿಂಪಲ್ ಆಗಿ ಹೇಳ್ತೀನಿ, ಕಮ್ಮಿ ನನಗೆ ಬೇಡ ಅಂತ ನಾನು ಮಾರ್ಬಿಟ್ರೇನು 5ರಿಂದ 6 ಸಾವಿರ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ನನ್ನ ಡಿಮ್ಯಾಂಡ್ ಥರ ಮಾಡಿದ್ರೆ, ನಾನು ಕೊಡೋದು ಇಷ್ಟೇನಪ್ಪ ಅಂತ ಮಾಡಿದ್ರೆ ಇದಕ್ಕೆ 15,000ರಿಂದ 25,000ವರೆಗೂ ಸೇಲ್ ಮಾಡ್ಕೋಬೋದು. ಆ ಥರ ಇರುತ್ತೆ ಸರ್ ಈ ತಳಿಗಳಿಗೆ. ಅದಕ್ಕೆ ಮಾಡಿದರೆ ಪಂದ್ಯ ತಳಿ ಮಾಡಬೇಕು, ಇಲ್ಲಾಂದರೆ ಪ್ಯೂರ್ ನಾಟಿ ಮಾಡ್ಬೇಕು ಸರ್. ಇವೆರಡಕ್ಕೂ ಅನ್ಲಿಮಿಟೆಡ್ ಡಿಮ್ಯಾಂಡ್ ಇದೆ. ನೀವು ಎಷ್ಟು ಕೋಳಿಗಳಾದರೂ ಮಾಡಿದ್ರೂ ಚಿಟಿಕೆ ಹಾಕ್ಕೊಂಡು ಸೇಲ್ ಮಾಡ್ಬೋದು ಸರ್. ನೆಕ್ಸ್ಟ್ ಬಂದು ನಮಗೆ ಆ ಕೋಳಿಗಳಿಗೆ ರೋಗ ಬರ್ದಿರ ನೋಡ್ಕೊಳ್ಳೋದೇ ಅಲ್ದಿರ ಕೋಳಿಗಳ ಸೇಫ್ಟಿ ಅನ್ನೋದು 100% ಇಂಪಾರ್ಟೆಂಟ್ ಆಗುತ್ತೆ ಸರ್. ಕೋಳಿಗಳ ಸೇಫ್ಟಿ ಮಾಡ್ಕೊಳ್ಳಿಕ್ಕೆ ನೋಡಿ, ನಾವು ನೈಲಾನ್ ಮೆಶ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಸರ್. ಇದು ಆಲ್ರೆಡಿ ನಾವು ಈ ನೈಲಾನ್ ಮೆಷಿನ ಹಾಕಿ ಹತ್ರ 3 ವರ್ಷ 4 ವರ್ಷ ಆಗ್ತಾ ಇದೆ. ಇದು ಈ ನೈಲಾನ್ ಮೆಷಿನ ಇದು ಬಿಸಿಲಲ್ಲೇ ಸರ್ ಹಾಕಿರೋದು, ನೆರಳಲ್ಲಿ ಏನು ಹಾಕಿಲ್ಲ. ಇದು ನೋಡಿ, ಈಗ ಹಾಕ್ಕೊಂಡು ಹಿಂಗೆ ಕಿತ್ತಿದ್ರೂ ಕೀಳಕ್ಕಾಗಲ್ಲ. ಇದು ಫುಲ್ ಸ್ಟ್ರೆಂತ್ ಇರುತ್ತೆ ಸರ್. ಮತ್ತು ಬಂದು ನಾಯಿ ಆಗಿರ್ಬೋದು, ಮುಂಗ್ಸಿ ಆಗಿರ್ಬೋದು, ಯಾವುದೇ ಆಗಲಿ ಬಂದು ಬಾಯಿ ಹಾಕ್ತು ಅಂದ್ಕೊಳ್ಳಿ, ಆವಾಗ ಅದು ಬಾಯಲ್ಲಿ ಬ್ಲಡ್ ಬರಬೇಕು ಹೊರತು ಇದು ಕಿತ್ಕೊಂಡು ಬರೋದಿಲ್ಲ. ಅದರಿಂದ ಫುಲ್ ಸೇಫ್ಟಿ ಇರುತ್ತೆ. ಮತ್ತು ನೆಕ್ಸ್ಟು ಯಾರಾದರೂ ಇದರಲ್ಲಿ ಬರೋ ಡಿಸಡ್ವಾಂಟೇಜ್ ಏನಂದರೆ, ಯಾರಾದರೂ ಚಾಕು ತೊಗೊಂಡು ಕೊಯ್ದರೆ ಓಪನ್ ಆಗುತ್ತೆ, ಮನುಷ್ಯರಿಂದ ಹಾರ್ಮ್ ಆಗುತ್ತೆ ಹೊರತು ಯಾವುದೇ ಅನಿಮಲಿಂದ ಹಾರ್ಮ್ ಆಗಲ್ಲ ಸರ್ ಇದಕ್ಕೆ. ಅದರಿಂದ ಆ ರೈತರಿಗೆ ಎಲ್ರಿಗೂ ನಾನು 100% ರೆಕಮೆಂಡ್ ಮಾಡ್ತೀನಿ. 10 ಅಡಿ ಹೈಟ್ ಬರುತ್ತೆ ಸರ್, 165 ಅಡಿ ಲೆಂತ್ ಬರುತ್ತೆ. ಇದು ಭೂಮಿ ಒಳಗಡೆ ಒಂದು ಅರ್ಧ ಅಡಿ 1 ಅಡಿ ಅಗದ್ಬಿಟ್ಟು ನಾಟ್ಬಿಡ್ತೀವಿ ನೋಡಿ, ಈ ಥರ ಇವಾಗ ನಾಟಿರೋ ಥರ. ಮತ್ತು ಮೇಲೆಗಡೆ ಒಂದು ತಂತಿ ಹಾಕೊಂಡು ಕಟ್ಕೊತೀವಿ ಸರ್, ಅಷ್ಟೇ. ಫಾರ್ಮ್ ಸ್ಟಾರ್ಟ್ ಮಾಡಿದಾಗ ಸರ್ ಸುಮಾರು ಒಂದು 5 ವರ್ಷ ಪ್ಲಸ್ ಆಗಿಬಿಟ್ಟಿದೆ ಇವಾಗವರೆಗೂ ಫಾರ್ಮ್ ಸ್ಟಾರ್ಟ್ ಮಾಡಿ. ಅವತ್ತು ಏನಾದರೆ ಇಲ್ಲಿ ನಾಟಿ ಹಾಕಿದೀವೋ ಈ ಮೆಷ್ ಅನ್ನೋದು ಇವಾಗ ಕೂಡ ಅದೇ ಒರಿಜಿನಲ್ ಕಂಡೀಷನಲ್ಲಿದೆ. ಇದು ಕೊಳ್ತೋಗಲ್ಲ. ಫಸ್ಟು ಭೂಮಿಯಲ್ಲಿ ಹಾಕಿದರೆ ಮಂಚು ಬೀಳ್ತಾ ಇರುತ್ತೆ, ಮಳೆನೂ ಬೀಳ್ತಾ ಇರುತ್ತೆ, ಡೈರೆಕ್ಟ್ ಇದೆ ಸರ್ ಬಿಸಿಲಿಗೆ ಇದು. ಮತ್ತು ಕ್ವಾಲಿಟಿ ನೋಡ್ಕೊಳ್ಳೋದಾದರೆ ಇವಾಗ ಫಸ್ಟಲ್ಲಿ ನಾನು ಏನು ತೋರಿಸಿದ್ನೋ ಅದೇ ಕ್ವಾಲಿಟಿ ಕೂಡ ಇರುತ್ತೆ ಸರ್. ನೋಡಿ, ಹಾಕೊಂಡು ಎಲೆನ ಕೀಳೋಣ ಬಾ ಅಂದರೆ ಬರೋದಿಲ್ಲ. ಆ ಥರ ನಾಯಿ ಬಂತು ಅಂದ್ಕೊಳ್ಳಿ, ಹತ್ರ ಬಂದು ನೋಡ್ಕೊಂಡು ಹೋಗ್ಬೋದೇ ಹೊರತು ಬಂದು ಅಟ್ಯಾಕ್ ಮಾಡ್ಲಿಕ್ಕಾಗಲ್ಲ. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಎಷ್ಟೇ ದೂರದಲ್ಲಿ ಇರಲಿ ಬಿಡಿ, ನಾವು ನೋಡಿದ್ರೆ ನಮಗೆ ಕೋಳಿಗಳು ಏನು ಮಾಡ್ತಾ ಇದ್ದಾವೆ, ಏನಾದರೂ ಬೇರೆಯವ್ರು ಯಾರಾದರೂ ಇದ್ದಾರೆ ಅಂತ ಕಾಣಿಸುತ್ತೆ, ಪಾರದರ್ಶಕ ಇರುತ್ತೆ. ದೂರದಿಂದ ನಮ್ಮ ಕಣ್ಣಿಗೆ ಬಲೆ ಕಾಣಿಸಲ್ಲ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್ ಇದು. ಇಂಕ್ಯುಬೇಟರ್ಸ್ ಎಲ್ಲ ಇಲ್ಲಿ ತಯಾರಿ ಮಾಡ್ತಾ ಇರ್ತೀವಿ. ತಯಾರಿ ಮಾಡಿ ಬೇಕಾಗಿರೋ ಕಸ್ಟಮರ್ಸ್ಗೆಲ್ಲನೂ ಕೊರಿಯರ್ ಮಾಡ್ತಾ ಇರೋದು ಇದೇ ನಮ್ಮ ಕೆಲಸ, ಬೇಸಿಕ್ ಕೆಲಸ ಆಗಿರುತ್ತೆ. ಇವಾಗ ನೋಡ್ತಾ ಇದ್ರೆ ಇವೆಲ್ಲ ಟೀಕ್ ವುಡ್ ಸರ್. ವುಡ್ ಬಂದುಬಿಟ್ಟು ಕ್ವಾಲಿಟಿ, ಹೈ ಕ್ವಾಲಿಟಿ ಇರ್ತಕ್ಕಂಥ ಟೀಕ್ ವುಡ್ನ ನಾವು ತರಿಸಿ ಅದನ್ನು ನೀಟಾಗಿ ಬೀಡಿಂಗ್ಸ್ ಎಲ್ಲ, ಫ್ರೇಮ್ಸ್ ಎಲ್ಲ ತಯಾರಿ ಮಾಡ್ತೀವಿ ಸರ್. ನೀವು ನೋಡ್ಬೋದು ಇವೆಲ್ಲ ಹೈ ಕ್ವಾಲಿಟಿ ಇರ್ತಕ್ಕಂಥ ಟೀಕ್ ವುಡ್ ಸರ್ ಇವು. ಕೆಲವರು ಹೇಳ್ತಾರೆ ಇವೆಲ್ಲ ಟೀಕುಡ್ ಅಲ್ಲ ಅಂತ. ಟೀಕುಡ್ ಏನು ಕಾರಣಕ್ಕೆ ಬಳಸ್ತೀವಿ ಅಂದರೆ, ಇದಕ್ಕೆ ಸ್ವಲ್ಪ ತೇವಾಂಶ ಬಿದ್ರೇನು ಇದಕ್ಕೆ ಫಂಗಸ್ ಬರಲ್ಲ ಸರ್. ಫಸ್ಟು ಇಂಕ್ಯುಬೇಟರ್ ಒಳಗಡೆ ಹೈಜಿನಿಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬೇರೆ ಏನಾದ್ರು ಡ್ಯಾಮೇಜ್ ಆಗಿ ಫಂಗಸಸ್ ಅಂಥದ್ದೆಲ್ಲ ಫಾರ್ಮೇಷನ್ ಆದರೆ ಮರಿಯಾಗೋ ಚಾನ್ಸಸ್ ಇರೋದಿಲ್ಲ. ಇದಕ್ಕೆ ನಮಗೆ ಫಂಗಸ್ ಆಗಲ್ಲ. ಯಾಕೆಂದರೆ ಇಂಕ್ಯುಬೇಟ್ರಲ್ಲಿ ನಾವು ನೀರು ಇಡ್ತೀವಿ, ನೀರು ಇಡೋದ್ರಿಂದ ಹಬೆ ಬರುತ್ತೆ. ಹಬೆ ಬರೋದ್ರಿಂದ ಇದ್ರ ಮೇಲೆ ರೆಸ್ಟ್, ಅಂದರೆ ಬೇರೆ ನಾವು ಬೇವಿಂದು ಇಂಥದ್ದೆಲ್ಲ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಇದು ಬರುತ್ತೆ ಸರ್, ಫಂಗಸ್ ಥರ. ಇದೆಲ್ಲ ಬರೋದಿಲ್ಲ ಸರ್. ಇದೆಲ್ಲ ಇವಾಗ ಹೆಂಗೆ ಕೊಟ್ಟಿರ್ತೀವೋ ನಿಮಗೆ, ನೀವು ಇಷ್ಟೇ ವರ್ಷ ಬಳಸಿದ್ರೆ ಇದೇ ಕಂಡೀಷನಲ್ಲಿ ಇರುತ್ತೆ, ಇದೇ ಲುಕ್ಕಲ್ಲಿ ಇರುತ್ತೆ ನೋಡೋದಕ್ಕೆ. ಅದಕ್ಕಾಗಿ ಕಾಸ್ಟ್ಲಿ ಆದ್ರೂ ಇದೇ ಟೀಕುಡ್ ಬಳಸ್ತಾ ಇದ್ದೀವಿ. ನೆಕ್ಸ್ಟು ಇದು ಬಂದು ಬೆಂಡ್ ಆಗಲ್ಲ ಸರ್. ನಾವು ಬೇರೆ ಯಾವುದಾದ್ರೂ ವುಡ್ ಬಳಸಿದ್ರೆ ಅದ್ರಲ್ಲಿ ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇದಾದರೆ 100% ಬೆಂಡ್ ಆಗಲ್ಲ. ಈಗ ಇಂಕ್ಯುಬೇಟರ್ಗೆ ನಾವು ಫ್ರೇಮ್ಸ್ ಎಲ್ಲ ನೋಡಿ ಸರ್ ಈ ಥರ ತಯಾರಿ ಮಾಡಿರ್ತೀವಿ. ಇದು ಬಂದುಬಿಟ್ಟು ಟೀಕುಡ್ಡಿಂದ ರೆಡಿ ಮಾಡಿರ್ತಕ್ಕಂಥ ಫ್ರೇಮ್ಸ್. ಇದರಲ್ಲಿ ನಿಮಗೆ ಯಾವುದೇ ಕಂಪ್ಲೇಂಟ್ಸ್ ಬರೋ ಚಾನ್ಸಸ್ ಇರೋದಿಲ್ಲ. ಇದು ನೋಡಿ ಈ ಥರ ಇದೊಂದು ಫ್ರೇಮ್ ಸಪ್ರೇಟ್ ಇರುತ್ತೆ. ಇದು
ಇದರಲ್ಲಿ ಫ್ರೇಮಲ್ಲಿ ಫ್ರೇಮ್ ನೋಡಿ ಈ ಥರ ಕೂರಿಸ್ಬಿಟ್ಟು ಈ ಲೈನ್ಗಳೆಲ್ಲ ನಾವು ಮೊಟ್ಟೆಗಳನ್ನ ಇಟ್ಕೊಳಕ್ಕೆ ಹೇಳ್ತೀವಿ. ಇಲ್ಲಿ ಮೋಟ್ರ್ ಫಿಟ್ಟಿಂಗ್ ಆಗಿರೋ ಸರ್, ಆಟೋಮೆಟಿಕಲಿ ನೋಡಿ ನಮ್ಮ ಮೊಟ್ಟೆಗಳು ನೋಡಿ ಈ ಥರ ಟರ್ನಿಂಗ್ ಮಾಡ್ಕೊಳ್ತಾ ಇರುತ್ತೆ. ಅದು 2 ಗಂಟೆಗೆ ಒಂದ್ಸಾರಿ ಟರ್ನಿಂಗ್ ಆಗೋ ಥರ ನಾವು ಆಟೋಮೆಟಿಕ್ ಫಿಕ್ಸ್ ಮಾಡಿರ್ತೀವಿ. ಇವೆಲ್ಲ ಫ್ರೇಮ್ಸ್ ಎಲ್ಲ ಮಾಡಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಫ್ರೇಮ್ಸು ಪ್ರತಿಯೊಂದನ್ನು ಪ್ರತಿದಿನ ರೆಡಿ ಮಾಡ್ತಾ ಇರೋದು ಕಳಿಸ್ತಾ ಇರ್ತೀವಿ ಸರ್. ಈಗ ನೋಡಿ ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದು ಟ್ರೇ ನಾವು ನೋಡಿ ಹಿಡ್ಕೊಂಡು ಎತ್ಕೊಳ್ಳಿಕ್ಕೆ ಉಪಯೋಗ ಆಗ್ತಕ್ಕಂಥ ಹ್ಯಾಂಡಲ್ಸ್ ಇವು. ಇದು ಬಂದ್ಬಿಟ್ಟು ಮೋಟ್ರಲ್ಲಿ ಇದು ಆಟೋಮೆಟಿಕಲಿ ಇದು ಟರ್ನಿಂಗ್ ಆಗುತ್ತೆ ಸರ್, ಈ ಥರ ತಿರ್ಸ್ಕೊಳ್ತಾ ಇರುತ್ತೆ. ಇದು ಬಂದ್ಬಿಟ್ಟು ನಮಗೆ ಕರೆಂಟ್ ಪ್ಲಗ್ ಇದೆ ಸರ್. ಇದು ನಾವು ಬಾಕ್ಸಿಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಈ ಪ್ಲಗ್ಗೆ ಹಾಕೋದು, ಈ ಲೈನ್ಗಳೆಲ್ಲ ಮೊಟ್ಟೆಗಳು ಜೋಡಿಸೋದು, ಈ ಥರ ನೀಟಾಗಿ ಕ್ವಾಲಿಟಿ ಕೂಡ ನೋಡ್ಕೋಬೋದು. ನಿಮ್ಗೆ ಅಷ್ಟೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಯಾವುದಾದ್ರೂ ಆಗಿರ್ಬೋದು. ರ್ಯಾಂಡಮ್ ಆಗಿ ತೊಗೊಂಡಿದ್ದೀನಿ ಸರ್, ನಾನು ನೋಡಿಬಿಟ್ಟು ಏನು ತೊಗೊಂಡಿಲ್ಲ. ನೋಡಿ ಇಷ್ಟು ಕ್ವಾಲಿಟಿ ಇದೆ. ಇದು ಯೂಸ್ ಮಾಡ್ತಾ ಇರ್ತಕ್ಕಂಥ ಮೆಟೀರಿಯಲ್ ಏನು ಅಂದರೆ ಥರ್ಮೋಕೋಲ್ ಸರ್. ಥರ್ಮೋಕೋಲ್ ಅಂತ ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾಕೆ ನಾವು ಥರ್ಮೋಕೋಲೇ ಪ್ರಿಫರ್ ಮಾಡ್ತಾ ಇದ್ದೀವಿ, ಬೇರೆ ಮೆಟೀರಿಯಲ್ ಯಾಕೆ ಪ್ರಿಫರ್ ಮಾಡ್ತಾ ಇಲ್ಲ ಅಂದರೆ ಥರ್ಮೋಕೋಲಲ್ಲಿ ಮಾಡ್ತಾ ಇರೋದ್ರಿಂದ ರಿಸಲ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಅದು ಬೇರೆ ಇದರಿಂದ ಮಾಡೋದ್ರಿಂದ ತುಂಬ ಜಾಸ್ತಿ ಕಮ್ಮಿ ರಿಸಲ್ಟ್ಸ್ ಬರ್ತಾ ಇದೆ. ಎಲ್ಲ ತರಹದ ಎಕ್ಸ್ಪೆರಿಮೆಂಟು ಮಾಡಿ ಇದರಲ್ಲಿ ಬೆಸ್ಟ್ ಬರ್ತಾ ಇದೆ ಅಂತ ತಿಳ್ಕೊಂಡು ಮತ್ತೆ ನಾವು ಥರ್ಮೋಕೋಲ್ ಪ್ರಿಫರ್ ಮಾಡ್ತಾ ಇರೋದು. ಇದಾದರೆ ಏನಾಗಿದೆ, ಥರ್ಮೋಕೋಲ್ ಅಂತ ಯಾರೇ ಆಗಿರ್ಬೋದು ಭಯ ಬೀಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಇದು ಥರ್ಮೋಕೋಲೇ ಆಗಿರ್ಬೋದು, ಅಲ್ದಿರಿದ್ರೆ ಒಡೆಯೋದಾಗಿರ್ಬೋದು, ನಿಮಗೆ ಬ್ರೇಕ್ ಆಗೋದಾಗಿರ್ಬೋದು ಆಗೋದಿಲ್ಲ. ಪ್ರತಿಯೊಂದಕ್ಕೂ ಒಂದು GSM ಅಂತ ಇರುತ್ತೆ ಸರ್. ಇವಾಗ ನಾರ್ಮಲ್ ಕವರೇ ತೊಗೊಂಡ್ರೂ ವೇಸ್ಟ್ ಕವರ್ ಇರುತ್ತೆ, ಅದರಲ್ಲಿ ಒರಿಜಿನಲ್ ಕಂಡೀಷನಲ್ಲಿ ಕವರ್ ಕೂಡ ಇರುತ್ತೆ. ಆ ಥರ ಇದು ಕೂಡ ಅಷ್ಟೇ ಒರಿಜಿನಲ್ ಕಂಡೀಷನಲ್ಲಿ ಕಂಪ್ರೆಸ್ ಚೆನ್ನಾಗಿ ಆಗಿರ್ತಕ್ಕಂಥ ಥರ್ಮೋಕೋಲ್ ಬಾಕ್ಸು. ಫೈಬರ್ ಬಾಕ್ಸ್ಗೆ ಯಾವುದೇ ಇದರಲ್ಲಿ ತೆಗೆದು ಹೋಗೋದಲ್ಲ. ಏನಪ್ಪ ರಿಸ್ಕು ಅಂದರೆ ಒಂದೇ ಇದಕ್ಕೆ ಇಲಿ ಬಂದು ರಂಧ್ರ ಮಾಡ್ಬೋದು, ಇಲ್ಲ ಕೋಳಿ ಬಂದು ರಂಧ್ರ ಮಾಡ್ಬೋದು. ಯಾಕೆಂದರೆ ಕುಕ್ಕುತ್ತೆ. ಆದ್ದರಿಂದ ಇನ್ನು ನಾರ್ಮಲ್ ಕಂಡೀಷನ್ಸಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಂಡೀಷನ್ ಇರಲ್ಲ ಸರ್. ಇವಾಗ ಆಲ್ರೆಡಿ ಇದನ್ನೆಲ್ಲ ನಾವೆಲ್ಲ ಸ್ವಲ್ಪ ಪ್ರಾಸೆಸ್ ಮಾಡಿದ್ದೀವಿ. ಇವಾಗ ಇದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ತೋರಿಸೋದಕ್ಕೆ ನಿಮಗೆ ಹೊಡಿತೀವಿ ಸರ್. ನೋಡಿ ಹೊಡೆಯೋಣ, ಫುಲ್ ಹಿಡ್ಕೊಂಡು ಹೊಡೆಯೋಣ ಸರ್. ಹೊಡೆದ್ರೇನು ನಿಮ್ಗೇನು ಆಗಲ್ಲ. ಇದ್ರ ಮೇಲೆ ನೋಡಿ ಆರಾಮಾಗಿ ಕುತ್ಕೊಂಡ್ರೇನು ನಮಗೇನು ಹೊಡೆಯಲ್ಲ ಸರ್. ಇದು ನೋಡಿ ಕಂಪ್ಲೀಟ್ ಮೇಲೆ ಕಡೆ ಕುತ್ಕೊಂಡಿದ್ದೀನಿ. ನಾನು ಒಂದು 70-80 kg ಇರ್ತೀನಿ ಸರ್. ಅಲ್ಲಿಗೂ ಇದೇನು ಹೊಡೆಯೋದಿಲ್ಲ. ಇದು ಕಂಡೀಷನ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸರ್, ಏನು ಆಗಲ್ಲ ಅಂತ ಹೇಳ್ಬಿಟ್ಟು. ಅಷ್ಟು ಸ್ಟ್ರಾಂಗಾಗಿ ಹೊಡೆದ್ರೂ ಏನಾಗಲ್ಲ. ನೋಡಿ ಕಂಪ್ಲೀಟ್ ಕುತ್ಕೊಂಡ್ಬಿಟ್ಟಿದ್ದೀನಿ, ಮುರಿಯಲ್ಲ. ಏನಕ್ಕೆ ಅಂದರೆ ಇದು ನಾವು ಮಾಡಿಸ್ತಾ ಇರೋದೇ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಬಾರ್ದು, ಎರಡು ಒಳ್ಳೆ ರಿಸಲ್ಟ್ ಬರಲಿ ಅನ್ನೋ ಉದ್ದೇಶದಿಂದ. ಪ್ರಾಬ್ಲಮೇ ಬರೋದಿಲ್ಲ, ಅಷ್ಟು ಒರಿಜಿನಲ್ ಆಗಿದೆ. ನೀವು ಅದು 10 ವರ್ಷ ಬಳಸಿ ಸರ್, ಕಂಪ್ಲೇಂಟ್ ಬರಲ್ಲ. ನೀವು ಏನಾದ್ರು ಕೋಳಿಗಳಿಗೆ ಇಲಿಗಳಿಗೆ ಕೊಟ್ಟರೆ ಮಾತ್ರ ರಂಧ್ರ ಮಾಡಿಬಿಟ್ಟು ನಮಗೆ ಒಳಗಡೆ ತೂತ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ಬೋದು. ಹಂಗೆ ಪ್ರಾಬ್ಲಮ್ ಆದ್ರೂ ನಾವು ಸರ್ವಿಸ್ ಕೊಡ್ತೀವಿ, ಟೆನ್ಷನ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನೆಕ್ಸ್ಟು ನಾವು ನೋಡಿ ಬಾಕ್ಸ್ಗೆ ಟೇಪ್ ಕೋಟಿಂಗ್ ಮಾಡಲಿಕ್ಕೆ ಡೈರೆಕ್ಟ್ ಕಂಪ್ನಿಗಳಿಂದ ಈ ಟೇಪ್ ತರಿಸ್ತಾ ಇದ್ದೀವಿ ಸರ್. ಈ ಟೇಪಿಂದ ಡೈರೆಕ್ಟಾಗಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ನೋಡಿ ಈ ಥರ ಹಾಕ್ಕೊಂಡು ಈ ರೋಲರ್ಸಲ್ಲಿ ಫುಲ್ಲು ಟೇಪ್ ಕವರಿಂಗ್ ಮಾಡಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇಲ್ಲಿ ನೋಡೋದಾದರೆ ನೀವು ಸರ್, ಇದೆಲ್ಲ ಪ್ಯಾಕಿಂಗ್ ಮೆಟೀರಿಯಲ್ ಸರ್. ಈಗ ಇಂಕ್ಯುಬೇಟರ್ಸ್ ಬುಕ್ ಮಾಡಿದಾಗ ಸುಮ್ಮನೆ ಹಂಗೆ ಕೊಟ್ಬಿಟ್ರೆ ಆಗೋದಿಲ್ಲ ಅಲ್ವಾ. ಕಂಪ್ನಿಗಳಿಂದ ಲಾರ್ಜ್ ಸ್ಕೇಲಲ್ಲಿ ನಾವು ಇದು ಕಟನ್ ಬಾಕ್ಸಸ್ ಪೀಸಸ್ ನಿಮಗೆ ಸೇಫ್ಟಿ ಪರ್ಪಸ್ಗೆ ತರಿಸೋದು ಸರ್. ಇವೆಲ್ಲನೂ ನೋಡಿ ಇದು ಥಿಕ್ನೆಸ್ ನೋಡಿ ಹೆಂಗಿದೆ. ಇದಕ್ಕೆಲ್ಲ ನಾವು ಎಲ್ಲೂ ಹಿಂದೆ ಹೋಗೋದಿಲ್ಲ ಸರ್. ಯಾಕೆಂದರೆ ಸೇಫ್ಟಿ ಅನ್ನೋದು ಫಸ್ಟ್ ಇಂಪಾರ್ಟೆಂಟು. ನಿಮ್ಗೆ ಯಾವುದೇ ತರಹದ ಸಮಸ್ಯೆ ಬರಬಾರ್ದು ಅಂತ ಹೈಲಿ ಮೌಲ್ಡೆಡ್ ಇದೆ ಅಲ್ಲ, ಇದನ್ನು ಹಾಕಿ ಕಳಿಸ್ತೀವಿ. ಮತ್ತು ನೀವು ಈ ಬಾಕ್ಸಸ್ನ ಮರಿಗಳು ಬಂದವಾಗ ಬ್ರೂಡಿಂಗ್ ಸೆಟಪ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬೋದು ಸರ್. ಅದನ್ನು ಯಾವ ಥರ ಮಾಡ್ಕೋಬೇಕು ಪ್ರೊಸೀಜರ್ ನಾವೆಲ್ಲ ನೀಟಾಗಿ ಹೇಳ್ಕೊಡ್ತೀವಿ. ನಿಮಗೆಲ್ಲ ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ವೀಡಿಯೋಸ್ ಕೊಡ್ತೀವಿ ಸರ್. ಇವಾದರೆ ನೋಡಿ ಸರ್, ಇಂಕ್ಯುಬೇಟರ್ಸು ರೆಡಿ ಆಗಿರ್ತಕ್ಕಂಥ ಇಂಕ್ಯುಬೇಟರ್ ಸರ್. ಇವು ರೆಡಿ ಆಗ್ತಾನೆ ಇರ್ತವೆ, ಕಳಿಸ್ತಾನೆ ಇರ್ತೀವಿ. ಮೀಟರ್ಸ್ ಎಲ್ಲ ಫಿಟ್ಟಿಂಗ್ ಆಗಿದೆ, ಒಳಗಡೆ ಫ್ರೇಮ್ಸ್ ಎಲ್ಲ ಬಂದಿದೆ, ಎಲ್ಲ ಈ ಥರ ಇರುತ್ತೆ ಸರ್. ಮತ್ತು ಇದಕ್ಕೆ ಟೆಸ್ಟಿಂಗ್ ಮಾಡಬೇಕು, ಫೈನಲ್ ಮಾಡಿಬಿಟ್ಟು ನೋಡಿಕೊಂಡು ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಪ್ಯಾಕಿಂಗ್ ಮಾಡಿ ಕೊರಿಯರ್ ಮಾಡೋದು ಸರ್. ಪ್ರತಿಯೊಂದ್ರ ಮೇಲೆ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಇನ್ವೆಸ್ಟ್ ಮಾಡ್ತೀವಿ ಫೈನಲ್ ಔಟ್ಪುಟ್ ಬಂದ ಮೇಲೆ ಟೆಸ್ಟಿಂಗ್ ಮಾಡಲಿಕ್ಕೆ. ಯಾಕೆಂದರೆ ನಾವು ಎಲ್ಲೆಲ್ಲೋ ನೀವು ಬೀದರ್ ಇರ್ತೀರಿ, ಮಂಗಳೂರು ಇರ್ತೀರಿ, ಕಲಬುರ್ಗಿ ಇರ್ತೀರಿ, ಮಂಡ್ಯ ಇರ್ತೀರಿ, ಮೈಸೂರು ಇರ್ತೀರಿ, ಎಲ್ಲಿಗೆ ಆಗಿರ್ಬೋದು ಬಿಡಿ. ನಾವು ಕಳಿಸಿದ ಮೇಲೆ ನಿಮ್ಮ ಕಂಪ್ಲೇಂಟ್ ಬರಬಾರ್ದು. ಫಸ್ಟು ಇಲ್ಲಿ ಪ್ರಾಬ್ಲಮ್ ಇರೋದು ನಿಮ್ಗೆ ಕಳಿಸ್ಬಿಟ್ರೆ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಆದರೆ ನಿಮಗೂ ತಲೆ ಬಿಸಿ ಬರುತ್ತೆ, ನಮಗೂ ತಲೆ ಬಿಸಿ ಬರುತ್ತೆ. ನಮ್ಮ ಸ್ಟ್ರಾಟಜಿ ಯಾವ ಥರ ಇರುತ್ತೆ ಅಂದರೆ, ಮಿಷಿನ್ನು ನಿಮ್ಗೆ ಕೊಟ್ಬಿಟ್ಟ ಮೇಲೆ ಯಾವುದೇ ಕಂಪ್ಲೇಂಟ್ ಬರಬಾರ್ದು, ನೀವು ನಮ್ಮ ಕಾಲ್ ಬರಬಾರ್ದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಫಸ್ಟಲ್ಲೇ ಇಂಕ್ಯುಬೇಟರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು. ಅಂದರೆ ಯಾವ ಥರ ಯೂಸ್ ಮಾಡ್ಕೋಬೇಕು, ಮೊಟ್ಟೆಗಳನ್ನು ಇಂಕ್ಯುಬೇಟರಲ್ಲಿ ಇಡೋವಾಗಲಿಂದ ಹಿಡಿದು ಮರಿ ಬಂದ ಮೇಲೆ 1 ತಿಂಗಳವರೆಗೂ ವ್ಯಾಕ್ಸಿನೇಷನ್ ಆಗೋವರೆಗೂ ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ನಾವು ನಿಮ್ಗೆ ಕೊಟ್ಬಿಡ್ತೀವಿ ಮುಂಚೆನೇ. ಅದ್ರ ನೋಡಿ ನೀವು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿಕೊಂಡ್ರೆ ಸಾಕು. ಅದ್ರ ಮೇಲೆ ಅದು ನೋಡಿದ ಮೇಲೆ ಕೂಡ ಡೌಟ್ ಬಂದರೆ ಕಾಲ್ ಮಾಡಿ, ನೋ ಪ್ರಾಬ್ಲಮ್, ನಾವಿದ್ದೀವಿ ಸರ್ವಿಸ್ಗೆ, ನಿಮ್ಗೆ ಹೇಳ್ಕೊಡ್ತೀವಿ. ಅದ್ರ ನಮ್ಮ ಇಂಟೆನ್ಷನ್ ಅದು. ನೀವು ಆ
ಮತ್ತೆ ಕಾಲ್ ಮಾಡೋ ಉದ್ದೇಶ ಇರಬಾರ್ದು ನಮಗೆ ಅನ್ನೋ ಇದರಲ್ಲಿ ನಾವು ಅಂದರೆ ದಿನಕ್ಕೆ 8, 10, 15 ಇಂಕ್ಯುಬೇಟರ್ ಕಳಿಸ್ತಾ ಇರ್ತೀವಿ ಸರ್. ಪ್ರತಿ ಒಬ್ಬ ಕಸ್ಟಮರಿಂದ ನಮ್ಮ ಕಾಲ್ ಬ್ಯಾಕ್ ಬರ್ತಾ ಇದ್ರೆ ಹೊಸ ಕಸ್ಟಮರ್ಗೆ ನಾವು ಕಾಲ್ ಮಾಡ್ಲಿಕ್ಕೆ ಆಗಲ್ಲ, ಹಳೆಯವರಿಗೆ ಸರ್ವಿಸ್ ಕೂಡ ಸರಿಯಾಗಿ ಕೊಡ್ಲಿಕ್ಕೆ ಆಗಲ್ಲ. ಇದಕ್ಕೆಲ್ಲ ಸಾರ್ಟ್ ಔಟ್ ಮಾಡಲಿಕ್ಕೆ ಪ್ರತಿಯೊಂದು ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ತಯಾರಿ ಮಾಡ್ತಾ ಇದ್ದೀವಿ. ಇವೆಲ್ಲ ಕಟ್ ಪೇಪರ್ ಪೀಸಸ್ ಸರ್. ನಿಮಗೆ ದಾಳಂಬ್ರಿ ತೋಟಕ್ಕಾಗಿರ್ಬೋದು, ಪ್ರತಿಯೊಂದು ಇದು ಫ್ರೂಟ್ಸ್ಗೆ ಆಗಿರ್ಬೋದು, ಇಂಥ ಕಟ್ ಪೇಪರ್ ಪೀಸಸ್ ಹಾಕಿ ಪ್ಯಾಕ್ ಮಾಡ್ತಾರೆ ಸರ್. ಅಂಥ ಕಟ್ ಪೇಪರ್ ಪೀಸಸ್ ಹಾಕಿ ಒಳಗಡೆ ಏನಂದ್ರೆ ಸಿಕ್ಕಿರೋದೆಲ್ಲ ಹಾಕಲ್ಲ ಸರ್. ಇಂಕ್ಯುಬೇಟರ್ ಅನ್ನೋದು ಹೈಜೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ಇಂಥ ಕಟ್ ಪೇಪರ್ ಪೀಸಸ್ಸು ಈ ಕಡೆ ಎಲ್ಲ ಇದ್ದಾವೆ ಸರ್ ಮೂಟೆಗಳು. ಅದರಲ್ಲಿ ಇದನ್ನು ಪ್ಯಾಕಿಂಗ್ ಮಾಡಿ ನಾವು ಕಳಿಸೋ ಕೆಲಸ ಮಾಡ್ತೀವಿ ಸರ್. ನಿಮಗೆ ಯಾವುದೇ ಪಾರ್ಟ್ ಆಗಿರ್ಬೋದು ಡ್ಯಾಮೇಜ್ ಆಗಬಾರ್ದು. ಅವ್ರು ಬಿಸಾಕೊಂಡು ಬರ್ತಾರ ಕೊರಿಯರಲ್ಲಿ, ಏನಾದರೂ ಮಾಡ್ಕೊಳ್ಳಿ ಅವರು. ಫಸ್ಟ್ ನಮ್ಮ ಬೇಸಿಕ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಇವಾಗ ಇದು ಯೂಸ್ ಮಾಡ್ತಾ ಇದೀವಿ, ಇದು ಕೂಡ ಕಾಸ್ಟ್ಲಿನೇ ಆಗುತ್ತೆ ಸರ್. ನಾರ್ಮಲ್ ಬೇರೆ ಏನೇನಾದರೂ ಆಗಿಬಿಟ್ರೆ ಕಮ್ಮಿ ಆಗ್ಬೋದು. ಇದು ಕೂಡ ಕಂಪ್ನಿಗಳಿಂದ ಕಟ್ ಪೇಪರ್ ಪೀಸಸ್ ತಗೊಂಬರ್ಬೇಕು ಸರ್ ನಾವು. ಸರ್ ಈಗ ನಾವು ಇಂಕ್ಯುಬೇಟರ್ಸ್ ಇಷ್ಟು ಕಮ್ಮಿ ಬೆಲೆಯಲ್ಲಿ ಪ್ರೊವೈಡ್ ಮಾಡೋಕ್ಕಾಗ್ತಾ ಇದೆ ಅಂದರೆ ಕಾರಣ ಏನು ಗೊತ್ತಾ? ನಾವು ಫಸ್ಟಲ್ಲಿ ಮಾಡೋವಾಗ 1, 2, 5, 10 ಇಂಕ್ಯುಬೇಟರ್ ಮಾಡಿರೋವಾಗ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಾಯಿತ್ತು, ಲೋಕಲಲ್ಲಿ ತರಿಸ್ತಾ ಇದ್ವಿ. ಇವಾಗ ಡೈರೆಕ್ಟಾಗಿ ಕಂಪ್ನಿಗಳಿಂದ, ಓಲ್ಡರ್ಸಿಂದ, ದೊಡ್ಡ ದೊಡ್ಡ ಕಂಪ್ನಿಗಳಿಂದ ವೈರ್ಗಳು, ಮನೆಗೆ ಯೂಸ್ ಮಾಡ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ವೈರ್ಗಳಿಂದ, ಮತ್ತು ಇದು ಮೇಲ್ ಫಿಮೇಲ್ ಪ್ಲಗ್ಸ್, ಕರೆಂಟ್ ಪ್ಲಗ್ಸಿಂದ ಎಲ್ಲನೂ ಡೈರೆಕ್ಟಾಗಿ ಕಂಪ್ನಿಗಳಿಂದ ತರಿಸ್ತಾ ಇದ್ದೀವಿ ಸರ್. ಅಡಾಪ್ಟರ್ಸ್ ಆಗಿರ್ಬೋದು, ನಮಗೆ ಇದು ನೋಡ್ಕೋಬೋದು, ಅಡಾಪ್ಟರ್ಸ್ ಆಗಿರ್ಬೋದು. ಇವು ಬಂದು ಇವು ಹಾಕೋ ಪ್ರತಿಯೊಂದೂ ತರಿಸ್ತೀವಿ ಸರ್. 1-2 ಪೀಸ್ ತರಿಸಲ್ಲ, ಸಾವಿರಾರು ಪೀಸ್ ತರಿಸ್ತೀವಿ. ಮೋಟ್ರಸ್ ಕೂಡ ನೋಡ್ಕೋಬೋದು ಸರ್. 1-2 ಪೀಸ್ ಅಲ್ಲ, ಸಾವಿರಾರು ಪೀಸ್ ತರಿಸಿ ಅದನ್ನೆಲ್ಲ ಪ್ರಾಸೆಸ್ ಮಾಡಿ ನೀಟಾಗಿ ಕ್ವಾಲಿಟಿ ಇರ್ತಕ್ಕಂಥ ಮೆಟೀರಿಯಲ್ಲೇ ತರಿಸ್ತೀವಿ. ಕ್ವಾಲಿಟಿ ಕಮ್ಮಿ ಇದ್ದರೆ 100% ಕಂಪ್ನಿಯವ್ರಿಗೆ ರಿಟರ್ನ್ ಮಾಡಿ ಇದು ನಮಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ತೀವಿ ಸರ್. ಯಾಕೆಂದರೆ ಇಂಕ್ಯುಬೇಟರ್ ನಿಮಗೆ ಸೇಲ್ ಮಾಡಿದ ಮೇಲೆ ನಿಮ್ಮ ಹತ್ರ ಪ್ರಾಬ್ಲಮ್ ಬಂದರೆ ನೀವು ನಮ್ಗೆ ಕಾಲ್ ಮಾಡ್ತೀರಾ, ಆವಾಗ ನಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಆದ್ದರಿಂದ ನಾವು ಬೇಸಿಕ್ಕಲ್ಲೇ ಅದನ್ನು ಕಟ್ ಮಾಡ್ತೀವಿ ಸರ್. ಯಾವುದು ಕ್ವಾಲಿಟಿ ಇದೆಯೋ ಅದೇ ತಗೊತೀವಿ, ಯಾವುದು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೋ ಅದೇ ತಗೊತೀವಿ. ಆದ್ದರಿಂದ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಕ್ವಾಲಿಟಿ ಇರ್ತಕ್ಕಂಥ ಇಂಕ್ಯುಬೇಟರ್ಸ್ ಕೊಡೋದಕ್ಕೆ ಹೋಗ್ತಾ ಇದೀವಿ ಸರ್. ಇನ್ನೊಂದು ವಿಷಯ ಏನಂದರೆ, ರೈತರು ಯಾರೇ ಆಗಿರ್ಬೋದು ಬಿಡಿ, ನಮ್ಮ ಹತ್ರ ಇಂಕ್ಯುಬೇಟರ್ ತಗೊಂಡಿರ್ತೀರಲ್ಲ, ನಿಮಗೆ ಏನಾದ್ರು ಸಮಸ್ಯೆ ಇದ್ದರೆ ಹೆಂಗಪ್ಪ ಅವ್ರು ಕಾಲ್ ಮಾಡೋದು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನು ಕೊಡೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಇಂಕ್ಯುಬೇಟರ್ ತಗೊಂಡ್ಮೇಲೆ ಅದ್ರ ಬಗ್ಗೆ, ಪ್ರಾಸೆಸಿಂಗ್ ಬಗ್ಗೆ, ಮರಿಗಳ ಬಗ್ಗೆ, ಮತ್ತು ಮೊಟ್ಟೆಗಳು ನೀವು ಯಾವ ಥರ ಇಡಬೇಕು ಪ್ರತಿಯೊಂದು ನಾವು ಹೇಳ್ಕೊಡೋ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸರ್. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್, ಏನೋ ಇಟ್ಬಿಟ್ರು ಮರಿಗಳು ಮಾಡಿಬಿಟ್ರು ಬಂದಿಲ್ಲ ಅಂತ ಅಂದ್ಕೊಂಡು ಮತ್ತೆ ಇಂಕ್ಯುಬೇಟರ್ನ ಯೂಸ್ ಕೂಡ ಮಾಡ್ತಾ ಇಲ್ಲ. ಕೆಲವರು ಹೇಳಿದರು ಮೊನ್ನೆ ನಮ್ಮ ಕಾಲಲ್ಲಿ. ಇದು ನನಗೆ ತುಂಬ ಬೇಜಾರಾಯಿತು ಆವತ್ತಿನ ದಿನ. ಆಗಲ್ಲ ಸರ್, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಅನ್ನೋದು ನಮಗೆ ಗೊತ್ತು ಸರ್, ನಿಮಗೂ ಗೊತ್ತಿರಬೇಕು. ನಿಮಗೆ ತಿಳಿಯೋ ಥರ ಮಾಡಿ ನಾವು ನಿಮ್ಮ ಕಂಪ್ಲೀಟಾಗಿ ನಾಲೆಡ್ಜ್ ಕೊಟ್ಟು ಸಕ್ಸಸ್ ಮಾಡಿಸೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈಗ ನಿಮಗೆ ಏನೇ ನಾಲೆಡ್ಜ್ ಇಲ್ಲ ಅಂದ್ಕೊಳ್ಳಿ, ಕೋಳಿಗಳ ಬಗ್ಗೆ, ಸಾಕಾಣಿಕೆ ಬಗ್ಗೆ, ಪ್ರತಿಯೊಂದರ ಬಗ್ಗೆನೂ ಕಾಲ್ ಮಾಡಿ, ಇಲ್ಲ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು, ನಿಮಗೆ A to Z ಇನ್ಫಾರ್ಮೇಷನ್ ಇರ್ತಕ್ಕಂಥ ಒಂದು ವಿಡಿಯೋ ನಿಮ್ಮ ವಾಟ್ಸಪ್ ಬಂದುಬಿಡುತ್ತೆ. ಅದನ್ನು ನೀವು ನೋಡಿದರೆ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ನೀವು ಸ್ಟಾರ್ಟ್ ಮಾಡಿಬಿಡ್ಬೋದು ಸರ್. ಫಸ್ಟ್ ಫಾರ್ಮಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡು ಕೋಳಿಗಳು ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು, ಯಾವ ಥರ ತಳಿ ತಗೋಬೇಕು, ಯಾವ ಥರ ಇಂಕ್ಯುಬೇಟರ್ ಯಾವ ಥರ ನಿಮ್ಮ ಇದಕ್ಕೆ ಉಪಯೋಗ ಆಗುತ್ತೆ, ನೀವು ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೋದು ಅಂತೆಲ್ಲ ಹೇಳಿ. ಇದೆಲ್ಲ ದಿನ ಎಲ್ಲ ಮಾಡೋದಲ್ಲ ಸರ್, ದಿನಕ್ಕೆ ಒಂದು ಅರ್ಧ ಗಂಟೆ ಮಾಡೋ ಕೆಲಸ ಅಷ್ಟೇ ಫಾರ್ಮಿಂಗ್ ಅನ್ನೋದು, ಕೋಳಿ ಫಾರ್ಮಿಂಗ್ ಅನ್ನೋದು. ಮಿಕ್ಕಿರೋ ನಮ್ಮ ಟೈಮ್ ಏನಿದೆ ಅದು ಹೊರಗಡೆ ನಮ್ಮ ಕೆಲಸಗಳಲ್ಲೆಲ್ಲ ಮಾಡ್ಕೋಬೋದು ಸರ್. ಯಾರೇ ಆಗಿರ್ಬೋದು ಬಿಡಿ, ನೀವು ಕೆಲಸ ಮಾಡ್ತಾ ಇರ್ತೀರ ಎಲ್ಲೋ ಬೆಂಗಳೂರಲ್ಲಿ, ಮನೆ ಹತ್ರ ಅಪ್ಪನೋ ಅಮ್ಮನೋ ವೈಫು ಇಲ್ಲ ಮಕ್ಕಳು ಯಾರೊಬ್ರು ಇರ್ತಾರೆ, ಅವ್ರಿಗೆ ಒಂದು ಚಿಕ್ಕ ಇದರ ಥರ ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ ಬರೋ ಲಾಭ ನೋಡಿದರೆ ಮತ್ತು ನೀವು ಇದನ್ನೆಲ್ಲ ಬಿಟ್ಬಿಡ್ತೀರಾ ಫಸ್ಟ್ ಜಾಬ್ನ. ಯಾವಾಗ ಅದನ್ನು ಸ್ವಲ್ಪ ಇನ್ಕಮ್ ಒಂದು 10 ಕೋಳಿ 20 ಕೋಳಿ ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ ಇನ್ಕಮ್ ಮುಖ ನೋಡಿದ್ಮೇಲೆ ಇದರಲ್ಲಿ 50-60 ಸಾವಿರ ದುಡಿತಾ ಇದ್ದರೆ ನೀವು ಅಲ್ಲೇನಕ್ಕೆ ಮಾಡಬೇಕಾಗುತ್ತೆ ಸರ್ ಅವಾಗ. ಅದಕ್ಕಾಗಿ ಇದನ್ನು ಫಸ್ಟು ಸೈಡ್ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿ, ಮತ್ತು ನೀವು ನೋಡಿಕೊಂಡು ಲಾಭಗಳು ನೋಡಿಕೊಂಡು ಮೇನ್ ಸ್ಟ್ರೀಮ್ ಮಾಡಿಕೊಂಡ್ರೆ ಒಳ್ಳೆ ಉತ್ತಮವಾಗಿ. ಹೊರಗಡೆ ಸರ್ ಫಸ್ಟು ನಾಟಿ ಕೋಳಿ ಸಿಗ್ತಾ ಇಲ್ಲ ಜನರಿಗೆ ತಿನ್ನಲಿಕ್ಕೆ, ಅದಕ್ಕೆ ಇಷ್ಟೊಂದು ಜಾಸ್ತಿ ಡಿಮ್ಯಾಂಡ್ ಇದೆ. ಮಾಡೋರಿಲ್ಲ. ಇವಾಗ ಕೂಡ ಮಾಡ್ತೀವಿ ಅಂದರೆ ನಮಗೆ ದಿನಕ್ಕೆ 50-60 ಕಾಲ್ಸ್ ಬರುತ್ತೆ, ಮರಿಗಳು ಬೇಕು, ಕೋಳಿಗಳು ಬೇಕು ಅಂತ. ನಾವು ಇಲ್ಲ ಸರ್ ಅಂತ ಹೇಳೋದೇ ಸರ್ ಹೋಗುತ್ತೆ ಅವ್ರಿಗೆಲ್ಲನೂ. ಯಾಕೆಂದರೆ ಸ್ಟಾರ್ಟ್ ಮಾಡಬೇಕಂತ ಇಂಟೆನ್ಷನ್ ಇರುತ್ತೆ, ಇಲ್ಲ ಅವ್ರು ಯೂಸ್ ಮಾಡ್ಕೊಳ್ಳೋ ಇಂಟೆನ್ಷನ್ ಇರುತ್ತೆ. ಅಂಥ ಟೈಮಲ್ಲಿ ಎಲ್ಲ ಕೋಳಿಗಳೇ ಸಿಗ್ತಾ ಇಲ್ಲ ಸರ್, ಏನು ಸರ್ ಮಾಡೋದು? ಅದಕ್ಕಾಗಿ ಎಷ್ಟು ಜನ ಬಂದರೆ ಇದರಲ್ಲಿ ಮಾರ್ಕೆಟ್ ಕಮ್ಮಿ ಆಗಲ್ಲ ಸರ್. ಬ್ರಾಯ್ಲರ್ದನ್ನು ಸ್ವಲ್ಪ ಕಮ್ಮಿ ಆಗ್ಬೋದು, ನಮ್ಮ ನಾಟಿ ಮಾರ್ಕೆಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಹೊರತು ಡಿಮ್ಯಾಂಡ್ ಬೀಳಲ್ಲ. ಅದರಿಂದ ಪ್ರತಿಯೊಬ್ಬರು ಫಸ್ಟು ಮಾಡಿ ಸಕ್ಸಸ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಏನಿದೆಯೋ ಅದು ಬಿಟ್ಟು ಇದು ಲಾಭದಾಯಕ ಆದರೆ ಮಾತ್ರ ಬಂದು ಮಾಡ್ಬೋದು. ನಾವು ಪ್ರತಿಯೊಂದು ವಿಷಯಕ್ಕೂ ನಿಮ್ಮ ಜೊತೆನಲ್ಲಿ ಇರ್ತೇವೆ ಸರ್. ಇವಾಗ ಯಾರೇ ಆಗಿರ್ಬೋದು
ಇರ್ಬೋದು, ಏನು ಯಾವುದೇ ವಿಷಯಕ್ಕೆ ಡೌಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಯಾರಿಗೂ ಕೊಡ್ತಾ ಇಲ್ಲ ಸರ್. ಯಾಕೆ ಅಂದರೆ ಅಲ್ಲಿ ನಿಮ್ಮ ಹತ್ರ ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥವ್ರು ನಮ್ಗೆ ಯಾರೂ ಇಲ್ಲ ಸರ್. ಅಲ್ಲಿ ಕಲೆಕ್ಟ್ ಮಾಡಿ ಕೊಡ್ತಕ್ಕಂಥವ್ರಿಗೆ ನಾವು ಕೊಡೋಣ ಅಂದರೆ ಅವ್ರಿಗೆ 2,500 3,000ವರೆಗೂ ಚಾರ್ಜ್ ಮಾಡ್ತಾರೆ ಸರ್ ಅವರು. ಆದ್ದರಿಂದ ನಾವು ಡೈರೆಕ್ಟಾಗಿ ಬರೀ ಒಂದು 500 ರೂಪಾಯಲ್ಲಿ, ಓನ್ಲಿ ಒಂದು 500 ರೂಪಾಯಲ್ಲಿ ನಿಮ್ಮ ತಾಲೂಕಿನವರೆಗೂ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಫುಲ್ ಪೇಮೆಂಟ್ ಮುಂಚೆನೇ ಪೇಮೆಂಟ್ ಮಾಡಿಕೊಂಡು ಅದ್ರ ರಿಲೇಟೆಡ್ ಸ್ಕ್ರೀನ್ಶಾಟ್ ಒಂದು 2 ಫೋನ್ ನಂಬರ್ ಒಂದು ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ನಮ್ಮ ವಾಟ್ಸಪ್ ನಂಬರ್ ಕಳಿಸ್ಕೊಟ್ರೆ ನಾವು ಕೊರಿಯರ್ ಮಾಡ್ತೀವಿ. ಮೆಟೀರಿಯಲ್ ಬರಲ್ವೇನೋ, ಅಮೌಂಟ್ ಆನ್ಲೈನ್ ಕೇಳ್ತಾರಲ್ಲ ಯಾವ ಥರ, ಇವಾಗೆಲ್ಲ ಹೊರಗಡೆ ಇಷ್ಟು ಫ್ರಾಡ್ ನಡೀತಿದೆಯಲ್ಲ ಯಾವ ಥರ ಇವ್ರು ನಮ್ಮೋದು ಅಂತ ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟಿಷ್ಟು ಸ್ಟಾಕ್ ಮಾಡ್ತಾ ಅಷ್ಟು ಕೋಳಿ ಫಾರ್ಮಿಂಗ್ ಅಷ್ಟು ಇಟ್ಕೊಂಡು ಅದ್ರ ಹಿಂದೆಗಡೆ ಅಷ್ಟು ಫ್ಯಾಕ್ಟ್ರಿ ಎಲ್ಲ ರನ್ನಿಂಗ್ ಮಾಡ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ನಮ್ಮಲ್ಲಿ ಬಂದು ಸುಮಾರು ಜನ ಕಸ್ಟಮರ್ಸ್ ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ನೀವು ನೋಡ್ತಾ ಇದ್ದೀರಿ. ಅವಾಗ ಕೂಡ ಏನೋ ಡೌಟ್ ಇದ್ದರೆ ನಮ್ಮ ಜೊತೆ ವೀಡಿಯೋ ಕಾಲಲ್ಲಿ ಒಂದು ಸರಿ ನೋಡಿ ಮಾತಾಡಿ. ಅದು ನಿಮಗೆ ಒಪ್ಪಿಗೆ ಆಗಲಿಲ್ಲ ಅಂದ್ಕೊಳ್ಳಿ, ಡೈರೆಕ್ಟಾಗಿ ಬಂದು ಕುತ್ಕೊಂಡು ನೋಡಿ ಮಾತಾಡಿ ತೊಗೊಂಡು ಹೋಗ್ಬೋದು ಸರ್. ಪ್ರತಿಯೊಂದು ವಿಷಯಕ್ಕೂ ನಾವು ನಿಮ್ಮ ಜೊತೆನಲ್ಲಿ ನಡೆಯೋದಕ್ಕೆ ನಾವು ಇಚ್ಛೆ ಪಡ್ತೀವಿ ಸರ್. ನಮಗೆ ಕಾಲ್ ಮಾಡಬೇಕಾಗಿರ್ತಕ್ಕಂಥ ಟೈಮು ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆವರೆಗೂ ಕಾಲ್ ಮಾಡಿದ್ರೆ 100% ನಾವು ನಿಮ್ಮ ಕಾಲ್ಗೆ ರೆಸ್ಪಾಂಡ್ ಮಾಡ್ತೀವಿ. ಅದಾದಮೇಲೆ ಏನಾದರೂ ಫೋನ್ ಮಾಡಿದ್ದೀರಾ ಅಂದ್ಕೊಳ್ಳಿ, ನಾವು ಮತ್ತೆ ನೆಕ್ಸ್ಟ್ ದಿನ ನಾನು ನೋಡ್ಕೊಂಡು ನಾವೇ ಕಾಲ್ ಬ್ಯಾಕ್ ಮಾಡ್ತೀವಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ ಸರ್. ಬೇಕಾಗಿರೋ ಪ್ರತಿಯೊಂದು ಇನ್ಫಾರ್ಮೇಷನು ಪ್ರೊವೈಡ್ ಮಾಡ್ತೀವಿ. ಬೇಕಾಗಿರೋರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಬುಕ್ ಮಾಡ್ಕೋಬೋದು ಸರ್.